95% ಜನಕ್ಕೆ ಚಾಟ್ ಜಿ ಪಿ ಟಿ ಫುಲ್ ಪೊಟೆನ್ಷಿಯಲ್ ಗೊತ್ತೇ ಇಲ್ಲ. ಅದಕ್ಕೋಸ್ಕರ ಅವರು ಅದನ್ನು ಒಂದು ಚಾಟ್ ಮೆಸೆಂಜರ್ ಥರ ಯೂಸ್ ಮಾಡ್ತಾರೆ. ಇವತ್ತಿನ ವಿಡಿಯೋ ಒಳಗೆ ನಾನು ನಿಮಗೆ ಹೇಳ್ಕೊಡ್ತೇನೆ ಚಾಟ್ ಜಿ ಪಿ ಟಿ ಯೂಸ್ ಮಾಡಿಕೊಂಡು ನೀವು ಏನೆಲ್ಲ ಅಚೀವ್ ಮಾಡ್ಬೋದು ಅಂತ ಹೇಳಿ. ಬಿಗಿನರಿಂದ ಹಿಡಿದು ಅಡ್ವಾನ್ಸ್ವರೆಗೂ ಎಲ್ಲನೂ ಸಿಂಪಲ್ ಕನ್ನಡದೊಳಗಡೆ ಕವರ್ ಮಾಡ್ತಾರೆ. ಚಾಟ್ ಜಿ ಪಿ ಟಿ ಯಾವ ಥರ ವರ್ಕ್ ಆಗ್ತೈತಿ, ಪವರ್ಫುಲ್ ಪ್ರಾಂಪ್ಟ್ಸ್ಗಳನ್ನು ಬರೆದ ಯಾವ ಥರ ನೀವು ಹೈ ಕ್ವಾಲಿಟಿ ರೆಸ್ಪಾನ್ಸಸನ್ನು ಜನ್ರೇಟ್ ಮಾಡ್ಬೋದು, ಡೀಪ್ ರಿಸರ್ಚ್ ಯಾವ ಥರ ಮಾಡೋದು, ಇಮೇಜ್ 2.0 ಅನ್ನು ಯೂಸ್ ಮಾಡಿಕೊಂಡು ಹೈ ಕ್ವಾಲಿಟಿ ಇಮೇಜಸ್ಗಳನ್ನು ಯಾವ ಥರ ಜನ್ರೇಟ್ ಮಾಡೋದು, ಪ್ರಾಜೆಕ್ಟ್ಸ್ ಯಾವ ಥರ ವರ್ಕ್ ಆಗ್ತೈತಿ, ಕ್ಯಾನ್ವಾಸ್ ಒಳಗಡೆ ಡಾಕ್ಯುಮೆಂಟ್ ಮತ್ತು ಕೋಡನ್ನು ಯಾವ ಥರ ಎಡಿಟ್ ಮಾಡೋದು, ಮತ್ತು ಮೋಸ್ಟ್ ಇಂಪಾರ್ಟೆಂಟ್ಲಿ ಚಾಟ್ ಜಿ ಪಿ ಟಿಯನ್ನು ನಿಮ್ಮ ಒಂದು ಪರ್ಸ್ನಲ್ ಅಸಿಸ್ಟೆಂಟನ್ನಾಗಿ ಯಾವ ಥರ ಕನ್ವರ್ಟ್ ಮಾಡೋದು ಅಂತೇಳಿ ಈ ವಿಡಿಯೋ ಒಳಗೆ ನಾನು ನಿಮ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ವಿಡಿಯೋ ಭಾಳ ಇನ್ಫಾರ್ಮೇಟಿವ್ ಆಗಿರ್ತೈತಿ, ಎಂಡ್ವರೆಗೂ ನೋಡ್ರಿ. ಈ ವಿಡಿಯೋ ಮುಗಿಯೋಷ್ಟ್ರೊಳಗಡೆ ನೀವು ಒಬ್ಬ ಸ್ಟೂಡೆಂಟ್ ಆಗಿರಲಿ, ಪ್ರೊಫೆಷ್ನಲ್ ಆಗಿರಲಿ, ಬಿಸ್ನೆಸ್ ಮ್ಯಾನ್ ಆಗಿರಲಿ ಅಥವಾ ಕಾಮನ್ ಮ್ಯಾನ್ ಆಗಿರಲಿ, ಚಾಟ್ ಜಿ ಪಿ ಟಿಯನ್ನು ಯೂಸ್ ಮಾಡಿಕೊಂಡೆ ನೀವು ಅವರ್ಸ್ ಆಫ್ ಟೈಮನ್ನು ಯಾವ ಥರ ಸೇವ್ ಮಾಡೋದು ಅಂತೇಳಿ ತಿಳ್ಕೊಡ್ತೀರಿ. ಸೊ ವಿತೌಟ್ ವೇಸ್ಟಿಂಗ್ ಎನಿ ಮೋರ್ ಟೈಮ್, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಫಸ್ಟ್ ಥಿಂಗ್ ಫಸ್ಟ್, ನಿಮ್ಮ ಫೇವ್ರೇಟ್ ಬ್ರೌಸರನ್ನು ಓಪನ್ ಮಾಡಿರಿ, ಆಮೇಲೆ ಚಾಟ್ ಜಿ ಪಿ ಟಿ ಅಂತ ಹೇಳಿ ಟೈಪ್ ಮಾಡಿರಿ. ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೇನೆ, ನೀವು ಡೈರೆಕ್ಟಾಗಿ ಅಲ್ಲಿಂದ ಕೂಡ ಆಕ್ಸೆಸ್ ಮಾಡ್ಬೋದು. ಸೊ ನೀವು ಚಾಟ್ ಜಿ ಪಿ ಟಿ ಎಂಟರ್ ಆದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ನಿಮ್ಗೆ ಕಾಣಿಸ್ತೈತಿ. ಇಲ್ಲಿ ರೈಟ್ ಟಾಪ್ ಕಾರ್ನರ್ ಒಳಗಡೆ ನೀವೇನಾದರೂ ಲಾಗಿನ್ ಆಗಿಲ್ಲ ಅಂದರೆ ಇಲ್ಲಿ ಸೈನ್ ಇನ್ ಅಥವಾ ಸೈನ್ ಅಪ್ ಆಪ್ಷನ್ ಕಾಣಿಸ್ತೈತಿ. ನೀವು ಅದನ್ನು ಯೂಸ್ ಮಾಡಿಕೊಂಡು ಸೈನ್ ಇನ್ ಮಾಡಿಕೊಡ್ರಿ, ಇಲ್ಲ ಅಂದ್ರೆ ಸೈನ್ ಅಪ್ ಮಾಡಿಕೊಡ್ರಿ ಇನ್ನೂ ಅಕೌಂಟ್ ಕ್ರಿಯೇಟ್ ಮಾಡಿಲ್ಲ ಅಂತಂದ್ರೆ. ಸೊ ಒಂದ್ಸರಿ ನೀವು ಲಾಗಿನ್ ಆದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ನಿಮ್ಗೆ ಕಾಣಿಸ್ತೈತಿ. ಇಲ್ಲಿ ಲೆಫ್ಟ್ ಸೈಡ್ ಒಳಗಡೆ ನಿಮ್ಗೆ ಸೈಡ್ ಬಾರ್ ಕಾಣಿಸ್ತೈತಿ. ಸೊ ಸೈಡ್ ಬಾರನ್ನು ನೀವು ಕ್ಲೋಸ್ ಮಾಡ್ಬೋದು, ಆಮೇಲೆ ಮತ್ತೆ ಇಲ್ಲಿ ಆ ಲೋಗೋ ಮೇಲೆ ಕ್ಲಿಕ್ ಮಾಡಿದ್ರೆ ಸೈಡ್ ಬಾರನ್ನು ಓಪನ್ ಮಾಡ್ಬೋದಾ. ಇಲ್ಲಿ ಸೈಡ್ ಬಾರ್ ಒಳಗಡೆ ನಿಮ್ಗೆ ನಿಮ್ಮ ಚಾರ್ಟ್ ಸಿಗ್ತಾವ, ನಿಮ್ಮ ಪ್ರಾಜೆಕ್ಟ್ಸ್, ನಿಮ್ಮ ಅದರ್ ವಾಟ್ ಎವರ್ ಡಾಕ್ಯುಮೆಂಟ್ಸ್ ಏನೆಲ್ಲ ಇರ್ತೈತಲ್ಲ, ಪ್ರಾಜೆಕ್ಟ್ಸ್ ಇದೆಲ್ಲ ಇರ್ತೈತಲ್ಲ, ಅದರ್ ಡೀಪ್ ರಿಸರ್ಚ್ ಆ್ಯಪ್, ಜಿ ಪಿ ಟಿ ಇದೆಲ್ಲ ಇಲ್ಲಿ ನಿಮ್ಗೆ ಆಕ್ಸೆಸಬಲ್ ಇರ್ತೈತಿ. ಇದು ಮೇನ್ ಬಾಡಿ ಏನೈತಲ್ಲ ಈ ಕಡೆ ಚಾರ್ಟ್ ಸ್ಪೇಸ್, ಇದನ್ನು ನಾವು ಚಾರ್ಟ್ ವಿಂಡೋ ಅಂತ ಕರಿತೇವೆ, ಚಾರ್ಟ್ ವಿಂಡೋ ಅಂತೇಳಿ ಕರಿತೇವೆ. ಆಮೇಲೆ ಇಲ್ಲಿ ಆಸ್ಕ್ ಎನಿಥಿಂಗ್ ಅಂತ ಐತಲ್ಲ, ಇದು ನಮ್ಮ ಇನ್ಪುಟ್ ಏರಿಯಾ ಅಂತೇಳಿ ಕರಿತೇವೆ. ಇಲ್ಲಿ ರೈಟ್ ಸೈಡ್ ಟಾಪ್ ಕಾರ್ನರ್ ಒಳಗಡೆ ನೀವು ಚಾರ್ಟನ್ನು ಶೇರ್ ಮಾಡ್ಬೋದ, ಬೇರೆಯವ್ರ ಜೊತೆ ಅವರನ್ನು ಇನ್ವೈಟ್ ಮಾಡ್ಬೋದ. ಆಮೇಲೆ ಇಲ್ಲಿ ಟೆಂಪರರಿ ಚಾರ್ಟ್ ಬರ್ತೈತಿ. ಟೆಂಪರರಿ ಚಾರ್ಟ್ ಈಸ್ ಸಮಥಿಂಗ್ ಲೈಕ್ ಇನ್ಕಾಗ್ನಿಟೋ ಮೋಡ್ ಇನ್ ಯುವರ್ ಬ್ರೌಸರ್. ಇದನ್ನ ಇವಾಗ ಕ್ಲಿಕ್ ಮಾಡಿದೆ ಅಂತಂದ್ರೆ ಇಲ್ಲಿ ನೋಡ್ರಿ ಟೆಂಪರರಿ ಚಾರ್ಟ್ ಅಂತೇಳಿ ಬರ್ತೈತಿ. ಆ್ಯಂಡ್ ಹಿಯರ್ ನಾವಿಲ್ಲಿ ಏನು ಚಾರ್ಟ್ ಮಾಡ್ತೀವಲ್ಲ, ಏನು ಚಾರ್ಟ್ ಮಾಡಿದ್ರು ಆಯಿತು, ಆಮೇಲೆ ಏನು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿರಿ, ವಾಟ್ ಎವರ್ ಯು ಆ್ಯಡ್ ಹಿಯರ್ ಇನ್ ದ ಟೆಂಪರರಿ ಚಾರ್ಟ್, ಅದು ಸೇವ್ ಆಗೋದಿಲ್ಲ. ನೀವು ಈ ಚಾರ್ಟನ್ನು ಕ್ಲೋಸ್ ಮಾಡಿದ ತಕ್ಷಣ ಅದು ವ್ಯಾನಿಷ್ ಆಗಿಬಿಡ್ತೈತೆ. ಸೊ ಇವಾಗ ಟೆಂಪರರಿ ಚಾರ್ಟಲ್ಲಿ ಇರಬೇಕಾದ್ರೆ ಇದನ್ನು ಕ್ಲೋಸ್ ಯಾವ ಥರ ಮಾಡೋದು ಅಂದ್ರೆ ಮತ್ತೆ ಇಲ್ಲಿ ರೈಟ್ ಟಾಪ್ ಕಾರ್ನರ್ ಹೋಗಿ ಇದನ್ನು ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಟೆಂಪರರಿ ಚಾರ್ಟ್ ಆಫ್ ಆಗಿಬಿಡ್ತೈತಿ. ಸೊ ದಿಸ್ ಇಸ್ ಅಬೌಟ್ ದಿ ಇಂಟರ್ಫೇಸ್. ನೌ ಲೆಟ್ ಅಸ್ ಲುಕ್ ಇನ್ ಟು ದಿ ಪರ್ಸನಲೈಸೇಷನ್ ಆ್ಯಂಡ್ ಸೆಟ್ಟಿಂಗ್ಸ್. ಸೊ ಇಟ್ ಈಸ್ ವೆರಿ ಈಸಿ. ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ಲೆಫ್ಟ್ ಡೌನ್ ಕಾರ್ನರ್ ಒಳಗಡೆ ಇಲ್ಲಿ ನನ್ನ ಹೆಸರು ಕಾಣಿಸ್ತೈತೆ ನೋಡ್ರಿ, ಅಲ್ಲಿ ಕ್ಲಿಕ್ ಮಾಡಬೇಕಾ. ದೆನ್ ಯು ವಿಲ್ ಹ್ಯಾವ್ ಅ ಮಲ್ಟಿಪಲ್ ಆಪ್ಷನ್ಸ್ ಹಿಯರ್. ಸೊ ಇದ್ರೊಳಗಡೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿರಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ಎಲ್ಲನೂ ಚೇಂಜ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಆಸ್ ಅ ಬಿಗಿನರ್ ಡೋಂಟ್ ಸ್ಪೆಂಡ್ ಮಚ್ ಟೈಮ್ ಹಿಯರ್. ಸೊ ಐ ವುಡ್ ಸೇ ಜಸ್ಟ್ ಕ್ಲಿಕ್ ಆನ್ ಪರ್ಸನಲೈಸೇಷನ್ ಆ್ಯಂಡ್ ದೆನ್ ಹಿಯರ್ ಆಲ್ಸೋ ನಿಮ್ಗೆ ಭಾಳಷ್ಟು ಆಪ್ಷನ್ಸ್ ಕಾಣಿಸ್ತಾವ. ಲೈಕ್ ದರ್ ಇಸ್ ಲಾಟ್ ಆಫ್ ಥಿಂಗ್ಸ್ ದಟ್ ಯು ಕ್ಯಾನ್ ಕಂಟ್ರೋಲ್ ಆ್ಯಕ್ಚುಲಿ. ಸೊ ವಾಟ್ ಯು ಹ್ಯಾವ್ ಟು ಡೂ ಇಸ್ ಯು ಹ್ಯಾವ್ ಟು ಡೂ ಓನ್ಲಿ ಕಪಲ್ ಆಫ್ ಥಿಂಗ್ಸ್. ಓಕೆ, 2-3 ಥಿಂಗ್ಸ್ ಮಾತ್ರ ಚೇಂಜ್ ಮಾಡಿರಿ ಆಸ್ ಅ ಬಿಗಿನರ್. ಸೊ ಅದೇನಂತಂದರೆ ಕಸ್ಟಮ್ ಇನ್ಸ್ಟ್ರಕ್ಷನ್ಸ್ ಒಳಗಡೆ ನೀವು ಚಾಟ್ ಜಿ ಪಿ ಟಿಗೆ ಹೇಳ್ತೀರಿ ಹೌ ಚಾಟ್ ಜಿ ಪಿ ಟಿ ಆ್ಯಕ್ಚುಲಿ ಶುಡ್ ಆ್ಯಕ್ಟ್ ರೈಟ್ ವೆನ್ ಯು ಆಸ್ಕ್ ಕ್ವಶನ್. ನೀವು ಯಾವಾಗ ಕ್ವಶನ್ ಕೇಳ್ತಾರಲ್ಲ ಅದಕ್ಕೆ ಅಥವಾ ಪ್ರಾಂಪ್ಟ್ ಬರೀತಾರಲ್ಲ ಅವಾಗ ನಿಮ್ಗೆ ಅದು ಯಾವ ಥರ ರೆಸ್ಪಾನ್ಸಸನ್ನು ಕೊಡಬೇಕು ಅಂತೇಳಿ ನೀವು ಚಾಟ್ ಜಿ ಪಿ ಟಿಗೆ ಇನ್ಸ್ಟ್ರಕ್ಷನ್ಸನ್ನು ಮೊದಲೇ ಕೊಟ್ಟಿಟ್ಟಿರ್ತಾರೆ. ಸೊ ನಾ ಇಲ್ಲಿ ಸ್ವಲ್ಪ ಇನ್ಸ್ಟ್ರಕ್ಷನ್ಸನ್ನು ಬರೆದಿದ್ದೇನೆ. ಐ ವಿಲ್ ಜಸ್ಟ್ ರೀಡ್ ಕಪಲ್ ಆಫ್ ದಮ್. Let's read everything. These are very important ones actually. So first thing first, be forward looking, be action oriented in your response, don't complain or vent, don't sugarcoat. If I am wrong, tell me. So why I have mentioned this fourth point explicitly, because lot of times AI machines ಏನು ಮಾಡ್ತಾವ ಅಂದ್ರೆ ನಿಮ್ಮನ್ನ ಇಂಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾವ, ರೈಟ್? ಸೊ even though we are wrong, it just continues its sugarcoating. So that is why I have explicitly said whenever I go wrong, if I don't do correctly in any work I am doing, just tell me that I am wrong. So that way I am aware, I am self-aware, so that okay, I went wrong here, so I can correct it, something like that. Okay, so it is very important. You can also mention it in your custom instructions if you want. So next, be innovative and think outside the box. This is one I always want in my all the responses, and very interesting that I do in my every charts.
ದ ಫಿಫ್ತ್ ಒನ್, ಐ ಥಿಂಕ್ ನೀವು ಇದನ್ನು ಲೈಕ್ ಮಾಡ್ತೀರಿ ಅಂತ ಅನ್ಕೊಳ್ತೀರಿ, ಬಿಕಾಸ್ ಐ ವಾಂಟ್ ಟು ಬಿಲ್ಡ್ ಮೈ ಇಂಗ್ಲೀಷ್ ವೊಕ್ಯಾಬುಲರಿ. ಐ ಕಮ್ ಫ್ರಮ್ ಕನ್ನಡ ಮೀಡಿಯಂ ಸ್ಕೂಲ್, ರೈಟ್? ಸೊ ಐ ಹ್ಯಾವ್ ಡೆಲ್ಟ್ ವಿತ್ ಆಲ್ ದಿ ಕನ್ನಡ ಮೀಡಿಯಂ ಸ್ಟಡೀಸ್ ಓವರ್ ಮೈ entire career, I mean entire schooling. So until 12th I have done Kannada medium only. So that is why still I learn English, you know. So that is why what I said, ChatGPT, in every sentence or every response, I want you to write one advanced English word and explain that after end of the chat. So you will see the responses. ನೀವು responses ಅನ್ನು ಆಮೇಲೆ ನೋಡ್ತೀರಿ. So this one will help me naturally learn English proficiently and learn new words. So that is why I have put that. This is very useful actually. And then ನೀವು ಇಲ್ಲಿ ನಿಕ್ ನೇಮ್ ಐತಲ್ಲ, ಇಲ್ಲಿ ನೀವು ನೇಮನ್ನು ಚೇಂಜ್ ಮಾಡ್ಬೋದಾ. ದೆನ್ ಯುವರ್ ಆಕ್ಯುಪೇಷನ್, ದಿಸ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಇಫ್ ಯು ಆ್ಯಡ್. ನೀವೇನಾದರೂ ಸ್ಟೂಡೆಂಟ್ ಇದ್ರಿ ಅಂದರೆ ಸ್ಟೂಡೆಂಟ್ ಅಂತ ಹಾಕ್ರಿ. ಆಮೇಲೆ ಇಫ್ ಯು ಆರ್ ಅ ಬಿಸ್ನೆಸ್ ಮ್ಯಾನ್, ಇಫ್ ಯು ಆರ್ ಡಾಕ್ಟರ್, ಇಫ್ ಯು ಆರ್ ವೆಂಡರ್, ವಾಟ್ ಎವರ್ ಇಟ್ ಈಸ್, ನೀವು ಅದನ್ನು ಇಲ್ಲಿ ಮೆನ್ಷನ್ ಮಾಡಿರಿ. ನಾ ಯೂಟ್ಯೂಬರ್ ಅಂತ ಹಾಕಿದ್ದೇನೆ ಬಿಕಾಸ್ ಐ ಯೂಸ್ ChatGPT ಮೋಸ್ಟ್ ಆಫ್ ದ ಟೈಮ್ ಫಾರ್ ದ ಕಂಟೆಂಟ್ ಕ್ರಿಯೇಷನ್ ನೌ ಡೇಸ್. ಸೊ ದ್ಯಾಟ್ ಈಸ್ ವೈ ಐ ಹ್ಯಾವ್ ಸೆಟ್ ಇಟ್ ಅಪ್ ಲೈಕ್ ದಿಸ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಮೋರ್ ಅಬೌಟ್ ಮೀ. ಇಲ್ಲಿ ನೀವು ನಿಮ್ಮ ಇಂಟ್ರೆಸ್ಟನ್ನು ಬರಿಬೋದಾ, ನಿಮ್ಮ ಪ್ರಿಫರೆನ್ಸನ್ನು ಮತ್ತೆ ಬರಿಬೋದಾ ಏನಾದರೂ ಇತ್ತು ಅಂತಂದರೆ. ಸೊ ಐ ಹ್ಯಾವ್ ರಿಟರ್ನ್ ಮಲ್ಟಿಪಲ್ ಆಫ್ ದೆಮ್ ಲೈಕ್ AI ಎಂಥೂಸಿಯಾಸ್ಟ್ ಆ್ಯಂಡ್ ಕಂಟೆಂಟ್ ಕ್ರಿಯೇಷನ್ ಆ್ಯಂಡ್ ಯೂಟ್ಯೂಬರ್. ಸೊ ಇಷ್ಟು ಸೆಟ್ಟಿಂಗ್ಸ್ ಮಾಡಿದ್ರೆ ಸಾಕು. ಅನದರ್ ಥಿಂಗ್, ಕರೆಂಟ್ಲಿ ನಾ ಇಲ್ಲಿ ChatGPT ಗೋ ವೆರ್ಷನನ್ನು ಯೂಸ್ ಮಾಡಕತ್ತಿದ್ದಾರೆ. ಸೊ ಇಫ್ ಯು ಆರ್ ಯೂಸಿಂಗ್ ಫ್ರೀ ವರ್ಷನ್ ಆಲ್ಸೋ ಫೈನ್. ಸ್ಟಾರ್ಟಿಂಗ್ ಒಳಗಡೆ ನೀವು ಫ್ರೀ ವರ್ಷನಿಂದನೇ ಶುರು ಮಾಡಿರಿ. ನಿಮಗೆ ಲಿಮಿಟೆಡ್ ಆಕ್ಸೆಸ್ ಇರ್ತೈತಿ, ಬಟ್ ಇಟ್ ಈಸ್ ಓಕೆ ಫಾರ್ ದ ನಾರ್ಮಲ್ ಪರ್ಸನ್. ಓಕೆ, ನಾರ್ಮಲ್ ಪರ್ಸನ್ಗೆ, ಸ್ಟೂಡೆಂಟ್ಸ್ಗೆ ಫ್ರೀ ವರ್ಷನ್ ವರ್ಕ್ ಆಗ್ತೈತಿ. ಯು ಕ್ಯಾನ್ ಡೂ ಮೋಸ್ಟ್ ಆಫ್ ದಿ ಜಾಬ್. ಓಕೆ, ನಿಮಗೆ ನೀವು ಸ್ಟಾರ್ಟಿಂಗ್ ಒಳಗಡೆ ಶುರು ಮಾಡಿರಿ, 1-2-3 ಮಂತ್ಸ್ ಯೂಸ್ ಮಾಡಿರಿ. ಆಮೇಲೆ ನಿಮ್ಗೆ ಇದ್ರದ್ದು ಪವರ್ ಜಾಸ್ತಿ ಬೇಕಾಯಿತು, ಆಮೇಲೆ ಲಿಮಿಟ್ಸ್ ಜಾಸ್ತಿ ಬೇಕಾಯಿತು ಅಂದ್ರೆ ಅವಾಗ ಮಾತ್ರ ನೀವು ಅಪ್ಗ್ರೇಡ್ ಮಾಡಿರಿ. ಇಂಡಿಯಾ ಒಳಗೆ ಗೋ ಪ್ಲ್ಯಾನ್ ಐತಿ. ಇಫ್ ಯು ಆರ್ ಯೂಸಿಂಗ್ ಇನ್ ಇಂಡಿಯಾ ಯು ಕ್ಯಾನ್ ಆಪ್ಟ್ ಫಾರ್ ಗೋ ಪ್ಲ್ಯಾನ್. ಇದು 399 ಐತಿ, ಪ್ಲಸ್ GST ಏನೋ ಅಪ್ಲಿಕೇಬಲ್ ಆಗ್ತೈತಿ ಅಂತ ಅನ್ಕೊಳ್ತೇನೆ. ಪ್ಲಸ್ ಒನ್ ಥಿಂಗ್ ಹಿಯರ್ ಐ ವಾಂಟ್ ಟು ಟೆಲ್ ಯು, ಗೋ ಪ್ಲ್ಯಾನ್ ಒಳಗಡೆ ನಿಮ್ಗೆ AI ಏಜೆಂಟ್ ಸಿಗೋದಿಲ್ಲ, ಸೊ ಕೋಡೆಕ್ಸ್ ಸಿಗಂಗಿಲ್ಲ. ಓಕೆ, ಸೊ ಪ್ಲಸ್ ಒಳಗಡೆ ಇಟ್ ವಿಲ್ ಕಾಸ್ಟ್ ಅರೌಂಡ್ 2000 rupees. ಸೊ ಇದ್ರೊಳಗಡೆ ನಿಮ್ಗೆ AI ಏಜೆಂಟ್ಸ್, ಕೋಡೆಕ್ಸ್ ಎಲ್ಲ ಸಿಗ್ತೈತಿ. ಆಮೇಲೆ ಕಸ್ಟಮ್ ChatGPTs ಎಲ್ಲ ಬಿಲ್ಡ್ ಮಾಡ್ಬೋದು. ಇವನ್ ಗೋ ಒಳಗಡೆ ನೀವು ಕಸ್ಟಮ್ ChatGPTs ಅನ್ನು ಬಿಲ್ಡ್ ಮಾಡ್ಬೋದು. ಓಕೆ, ಸೊ ಲೆಟ್ ಮಿ ಕ್ಲೋಸ್ ದಿಸ್. ಸೊ ದಟ್ ಈಸ್ ಅಬೌಟ್ ದಿ ಪ್ಲಾನ್. ನೌ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಚಾರ್ಟ್ ಯಾವ ಥರ ವರ್ಕ್ ಆಗ್ತೈತಿ, ಅಥವಾ ನಾವು ಪ್ರಾಮ್ಸ್ ಅನ್ನು ಯಾವ ಥರ ಬರಿಬೇಕು ಅಂತೇಳಿ. ಬೇಸಿಕ್ ಚಾರ್ಟ್ ಫಸ್ಟ್ ಡಿಸ್ಕಸ್ ಮಾಡೋಣ. ಸೊ ಇದು ಮಿಡಲ್ ಒಳಗಡೆ ಇದೇನು ಪಾರ್ಟ್ ಐತಲ್ಲ, ದಿಸ್ ಎಂಟೈರ್ ಪಾರ್ಟ್, ಸೊ ದಿಸ್ ಇಸ್ ಕಾಲ್ಡ್ ಚಾರ್ಟ್ ಏರಿಯಾ. ಓಕೆ, ಚಾರ್ಟ್ ಏರಿಯಾ, ಅಥವಾ ನೀವು ಇಲ್ಲಿ ಇನ್ಪುಟ್ ಅನ್ನು ಕೊಡ್ಬೋದು. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ಮಲ್ಟಿಪಲ್ ಆಪ್ಷನ್ಸ್ ಇದಾವೆ. ನಾನು ನಿಮ್ಗೆ ಚಾರ್ಟ್ ಮಾಡಿ ತೋರಿಸೋದಕ್ಕಿಂತ ಮುಂಚೆ ಐ ವಿಲ್ ಎಕ್ಸ್ಪ್ಲೇನ್ ಅದರ್ ಥಿಂಗ್ಸ್ ಆಸ್ ವೆಲ್. ಸೊ ಇಲ್ಲಿ ನೀವು ಪ್ಲಸ್ ಸಿಂಬಲ್ ನೋಡ್ತಿರ್ಬೋದು, ಇದನ್ನು ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮ್ಗೆ ಮತ್ತೆ ವೇರಿಯಸ್ ಆಪ್ಷನ್ಸ್ ಕಾಣಿಸ್ತಾವೆ. ಸೊ ಇಲ್ಲಿ ನೀವು ಚಾಟ್ ಮಾಡ್ತಿರ್ಬೇಕಾದ್ರೆ ಫೈಲ್ಸ್ಗಳನ್ನು ಆ್ಯಡ್ ಮಾಡ್ಬೋದು, ಆಮೇಲೆ ಫೋಟೋಸ್ ಆ್ಯಡ್ ಮಾಡ್ಬೋದು, ಸ್ಕ್ರೀನ್ಶಾಟ್ಸ್ ಆ್ಯಡ್ ಮಾಡ್ಬೋದು. ಅದನ್ನು ಆ್ಯಡ್ ಮಾಡಿ ಅದ್ರ ಬಗ್ಗೆ ನೀವು ಕ್ವಶನ್ಸನ್ನು ಕೇಳ್ಬೋದು. ನೆಕ್ಸ್ಟ್ ಯು ಕ್ಯಾನ್ ಕ್ರಿಯೇಟ್ ಎ ಇಮೇಜ್ ಇನ್ ChatGPT ಒಳಗೆ ನೀವು ಇಮೇಜ್ ಕ್ರಿಯೇಟ್ ಮಾಡ್ಬೋದು. ನಾವು ಇಟ್ ಈಸ್ 5.3, ಇಮೇಜ್ 2.0, ರೈಟ್. ಇದರೊಳಗಡೆ ನೀವು ರೇಷಿಯೋನ ಕೂಡ, ಆಸ್ಪೆಕ್ಟ್ ರೇಷಿಯೋನ ಕೂಡ ಸೆಲೆಕ್ಟ್ ಮಾಡ್ಬೋದು. ಮೊದಲು ಇದಿರಲಿಲ್ಲ. ಸೊ ಇದನ್ನು ನೀವು ಮೇ ಬಿ ನಿಮ್ಮ ಥಂಬ್ನೇಲ್ ಕ್ರಿಯೇಷನ್ಗೆ ಯೂಸ್ ಮಾಡ್ಬೋದು, ಯಾವುದಾದ್ರೂ ಬುಕ್ ಕವರ್, ವಾಟ್ ಎವರ್ ದಟ್ ಐಡಿಯಾ ಯು ಹ್ಯಾವ್ ಇನ್ ಯುವರ್ ಮೈಂಡ್, ರೈಟ್, ಅದೆಲ್ಲದಕ್ಕೂ ನೀವು ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಬಂದುಬಿಟ್ಟು ಥಿಂಕಿಂಗ್. ಸೊ ಥಿಂಕಿಂಗ್ ಈಸ್ ಸಮಥಿಂಗ್ ದ್ಯಾಟ್ ನೀವು ಯಾವುದೋ ಒಂದು ಟಾಪಿಕ್ ಮೇಲೆ ಅಥವಾ ಯಾವುದೋ ಒಂದು ಕ್ವಶನ್ ಕೇಳಕತ್ತಿದಾರಲ್ಲ, ಅದಕ್ಕೆ ChatGPT ಸ್ವಲ್ಪ ಜಾಸ್ತಿ ಥಿಂಕ್ ಮಾಡಿ ಜಾಸ್ತಿ ರೀಸನೇಬಲ್ ಆನ್ಸರ್ ಕೊಡಬೇಕು ಅಂತಂದರೆ ಥಿಂಕಿಂಗ್ ಮೋಡನ್ನು ಯೂಸ್ ಮಾಡಬೇಕು. ಇಟ್ ಥಿಂಕ್ಸ್ ಬಿಟ್ ಮೋರ್. ಅಂದರೆ ನೀವು ಕ್ವಶನ್ ಕೇಳಿದ ತಕ್ಷಣ ಸಡನ್ ಆಗಿ ಆನ್ಸರ್ ಮಾಡೋದಿಲ್ಲ, ಇದು ಸ್ವಲ್ಪ ಟೈಮ್ ತೊಗೊಳ್ತೈತಿ. ಇಟ್ ಲುಕ್ಸ್ ಅಟ್ ಅದರ್ ಆ್ಯಂಗಲ್ಸ್ ಆಸ್ ವೆಲ್ ಆ್ಯಂಡ್ ದೆನ್ ಪ್ರೆಸೆಂಟ್ಸ್ ಯು ದ ಆನ್ಸರ್. ನೆಕ್ಸ್ಟ್ ಬಂದುಬಿಟ್ಟು ಡೀಪ್ ರಿಸರ್ಚ್. ದಿಸ್ ಇಸ್ ಒನ್ ಆಫ್ ದ ವ್ಯಾಲ್ಯೂಯಬಲ್ ಥಿಂಗ್ಸ್ ದಟ್ ಯು ಹ್ಯಾವ್ ಇನ್ ChatGPT. ಫ್ರೀ ವರ್ಷನ್ ಒಳಗೂ ನಿಮ್ಗೆ ಅವೈಲೇಬಲ್ ಐತಿ. ಮಂತ್ಲಿ 5ರಿಂದ 10 ಚಾರ್ಟ್ ಮಾತ್ರ ಸಿಗ್ತೈತಿ. ಓಕೆ, ಇದನ್ನು ವೆರಿ ಕೇರ್ಫುಲ್ಲಾಗಿ ಯೂಸ್ ಮಾಡಿರಿ ಬಿಕಾಸ್ ದಿಸ್ ಇಸ್ ವೆರಿ ವ್ಯಾಲ್ಯೂಯಬಲ್ ಥಿಂಗ್. ಆ್ಯಂಡ್ ಇದರೊಳಗಡೆ ನೀವು ಯಾವುದೋ ಒಂದು ಟಾಪಿಕ್ ಮೇಲೆ ನೀವು ರಿಸರ್ಚ್ ಮಾಡಬೇಕು ಅಂತಂದರೆ ಎಕ್ಸ್ಟೆನ್ಸಿವ್ ಆಗಿ ರಿಸರ್ಚ್ ಮಾಡ್ಬೋದು. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಈ ವಿಡಿಯೋ ಒಳಗಡೆ ನೆಕ್ಸ್ಟ್ ನಾನು ಮಾತಾಡ್ತೇನೆ. ಸೊ ಐ ವಿಲ್ ನಾಟ್ ಗೋ ಡೀಪ್ ಇನ್ ಟು ಇಟ್ ರೈಟ್ ನೌ. ಸೊ ನೆಕ್ಸ್ಟ್ ಬಂದುಬಿಟ್ಟು ವೆಬ್ ಸರ್ಚ್ ಇದು ವೆರಿ ಸಿಮಿಲರ್ ಟು ಗೂಗಲ್ ಸರ್ಚ್ ಥರ ವರ್ಕ್ ಆಗ್ತೈತಿ. ಬಟ್ ಗೂಗಲ್ ಸರ್ಚ್ ಒಳಗಡೆ ನೀವು ಏನೋ ಒಂದು ಸರ್ಚ್ ಮಾಡಿದ್ರಿ ಅಂತಂದರೆ ಯು ವಿಲ್ ಗೆಟ್ ಲ್ಯಾಕ್ಸ್ ಆಫ್ ಪೇಜಸ್. ಬಟ್ ChatGPT ಒಳಗಡೆ ಆ ಥರ ಆಗೋದಿಲ್ಲ. ಐ ವಿಲ್ ಶೋ ಯು ಎಕ್ಸಾಕ್ಟ್ಲಿ ಹೌ ದಿಸ್ ವರ್ಕ್ಸ್ ಇನ್ ದ ಲೇಟರ್ ಪಾರ್ಟ್ ಆಫ್ ದಿ ವಿಡಿಯೋ. ನೆಕ್ಸ್ಟ್ ಇಲ್ಲಿ ಮೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕ್ಯಾನ್ವಾಸ್ ಸಿಗ್ತೈತಿ. ನಾ ಕ್ಯಾನ್ವಾಸ್ ಬಗ್ಗೆನೂ ಆಮೇಲೆ ಮಾತಾಡ್ತೇನೆ. ಕ್ವಿಝಸ್
ನಾವು ಕ್ವಿಜಸ್ ಇದ್ರೊಳಗಡೆ ನೀವು ನಿಮ್ದು ಯಾವುದೋ ಒಂದು ಕ್ವಿಜಸ್ಸನ್ನು ಕ್ರಿಯೇಟ್ ಮಾಡ್ಬೋದು. ಅದನ್ನು ಕೂಡ ನಾನು ನಿಮ್ಗೆ ಲೇಟರ್ ಪಾರ್ಟ್ ಒಳಗಡೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಜಸ್ಟ್ ಗಿವಿಂಗ್ ಯು ದ ಗ್ಲಿಮ್ಸ್ ರೈಟ್ ನಾವು. ದೆನ್ ಯು ಕ್ಯಾನ್ ಆಕ್ಸೆಸ್ ಆಲ್ ದಿ ಪ್ರಾಜೆಕ್ಟ್ಸ್. ನೀವು ಇಲ್ಲಿ ಪ್ರಾಜೆಕ್ಟ್ಸ್ ಏನು ಕ್ರಿಯೇಟ್ ಮಾಡ್ತೀರಲ್ಲ ಈ ನಿಮ್ಮ ಅಕೌಂಟ್ ಒಳಗಡೆ, ಆ ಎಲ್ಲ ಪ್ರಾಜೆಕ್ಟ್ಸ್ ಇಲ್ಲಿ ಆಕ್ಸೆಸ್ ಇರ್ತಾವೆ. ಇದನ್ನು ನೀವು ಡೈರೆಕ್ಟಾಗಿ ಇಲ್ಲಿಂದ ಕೂಡ ಚಾರ್ಟ್ಗೆ ಅಟ್ಯಾಚ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಲೈಕ್ ಇಲ್ಲಿ ಮೇಲ್ ಆಸ್ಕ್ ಎನಿಥಿಂಗ್ ಅಂತ ಐತಲ್ಲ, ಇದಕ್ಕೆ ನಾವು ಇನ್ಪುಟ್ ಏರಿಯಾ ಅಂತೇಳಿ ಕರಿತೇವೆ. ಇಲ್ಲಿ ನೀವು ನಿಮ್ಮ ಮೆಸೇಜಸನ್ನು ಟೈಪ್ ಮಾಡ್ಬೋದು. ಸೊ ನಾ ಇಲ್ಲಿ ಒಂದು ಮೆಸೇಜನ್ನು ಟೈಪ್ ಮಾಡಿದ್ದೇನೆ. ವಾಟ್ ಆರ್ 5 ಸಿಂಪ್ಲೆಸ್ಟ್ ವೇ ಟು ಸ್ಟೇ ಪ್ರೊಡಕ್ಟಿವ್ ಎವ್ರಿ ಡೇ. ಸೊ ಲೆಟ್ ಮಿ ಹಿಟ್ ಎಂಟರ್ ಆ್ಯಂಡ್ ಸಿ ಹೌ ದಿ ChatGPT ರೆಸ್ಪಾನ್ಸ್. ತುಂಬ ಶೆಕೆ ಇದೆ. ಐ ಆಮ್ ಫೀಲಿಂಗ್ ಇಟ್ ಆ್ಯಕ್ಚುಲಿ. ಓಕೆ, ಸೊ ನಾವು ChatGPT ಇವಾಗ ನಮಗೆ ರೆಸ್ಪಾನ್ಸನ್ನು ಕೊಡ್ತದೆ. ಸೊ ಈ ಥರ ಇದೆ ರೆಸ್ಪಾನ್ಸನ್ನು ಜನ್ರೇಟ್ ಮಾಡ್ತದೆ. ಲೈಕ್ ನೀವು ಇದನ್ನು ಓದಿ ನೀವು ಈ ಚಾರ್ಟನ್ನು ಕಂಪ್ಲೀಟಾಗಿ ಕಾಪಿ ಮಾಡ್ಬೋದಾ, ಇದನ್ನು ಶೇರ್ ಮಾಡ್ಬೋದಾ, ಇದನ್ನು ರೀಜನ್ರೇಟ್ ಮಾಡ್ಬೋದಾ. ನಿಮ್ಗೆ ಏನಾದರೂ ರೆಸ್ಪಾನ್ಸಸ್ ಇಡಿಸಿಲ್ಲ ಅಂದರೆ, ಐ ಮೀನ್ ಇಫ್ ಯು ಡೋಂಟ್ ಲೈಕ್ ಇಟ್, ಆ್ಯಂಡ್ ದೆನ್ ನೀವು ಇದನ್ನು ಬೇರೆ ಚಾರ್ಟ್ಗೆ ಬ್ರಾಂಚ್ ಮಾಡ್ಬೋದಾ. ರೀಡ್ ಅಲೌಡ್, ನೀವು ಇದನ್ನು ಓದಲಿಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ, ನಿಮ್ಗೆ ಕೇಳಲಿಕ್ಕೆ ಇಷ್ಟಪಡ್ತಿದ್ರಿ ಅಂತಂದರೆ ಜಸ್ಟ್ ಕ್ಲಿಕ್ ಆನ್ ದಿ ರೀಡ್ ಅಲೌಡ್. ಇಫ್ ಯು ಕ್ಲಿಕ್ ಆನ್ ದ್ಯಾಟ್, ಇಟ್ ವಿಲ್ ಸ್ಟಾರ್ಟ್ ರೀಡಿಂಗ್. Staying productive isn't about doing more. It's about doing what actually matters with consistency. Most people overcomplicate it. ಸೊ ಈ ಥರ ನೀವು ಇದನ್ನು ರೀಡ್ ಅಲೌಡ್ ಆಪ್ಷನನ್ನು ಕೂಡ ಯೂಸ್ ಮಾಡ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ಫೀಚರ್ ಐತಿ ChatGPT ಒಳಗೆ, ದಟ್ ಈಸ್ ಕಾಲ್ಡ್ ಡಿಕ್ಟೇಟ್. ನೀವೇನಾದರೂ ಟೈಪ್ ಮಾಡೋಕ್ಕೆ ಲೇಸಿ ಆಗಿದ್ರಿ ಅಂದ್ರೆ ನಂತರ, ಸೊ ಯು ಕ್ಯಾನ್ ಯೂಸ್ ಡಿಕ್ಟೇಟ್. ಸೊ ನೀವು ಏನು ಹೇಳ್ತಾರಲ್ಲ ಅದನ್ನ ಟೈಪ್ ಮಾಡ್ತೈತೆ. ಇಟ್ ಈಸ್ ವೆರಿ ಈಸಿ. ಇಲ್ಲಿ ಒಂದು ಈ ಮೈಕ್ ಸಿಂಬಲ್ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಾವೇನು ಹೇಳ್ತೀವೋ ಅದು ಟೈಪ್ ಮಾಡ್ತೈತೆ. ಲೆಟ್ ಮಿ ಗಿವ್ ಯು ಒನ್ ಎಕ್ಸಾಂಪಲ್. ಕ್ಯಾನ್ ಯು ಟೆಲ್ ಮಿ ವಾಟ್ ಈಸ್ ದ ಟೆಂಪರೇಚರ್ ಟುಡೇ ಇನ್ ಬ್ಯಾಂಗಳೂರು? ಜಸ್ಟ್ ಸೊ ನೀವು ನೋಡ್ತಿರ್ಬೋದು ಇದನ್ನು ಟೈಪ್ ಮಾಡಿಕೊಟ್ಟೈತಿ. ಸೊ ನಾವೀಗ ಎಂಟರ್ ಹೊಡೆದೆ ಅಂತಂದರೆ, ಸೊ ಇಟ್ ಸರ್ಚಸ್ ದ ವೆಬ್, ಇಟ್ ಆಟೋಮೆಟಿಕ್ಲಿ ಗೋಸ್ ಟು ದ ವೆಬ್ ಆ್ಯಂಡ್ ಇಟ್ ಗಿವ್ಸ್ ಯು ದ ರೆಸ್ಪಾನ್ಸ್. ಐ ಜಸ್ಟ್ ಗಿವನ್ ಯು ಬೆಂಗಳೂರು ಟೆಂಪರೇಚರ್ ಎಕ್ಸಾಂಪಲ್. ಯು ಕ್ಯಾನ್ ಯೂಸ್ ವಾಟ್ ಎವರ್ ಯು ವಾಂಟ್. Another interesting feature ChatGPT has, that is voice mode. ಸೊ ಇದು ಇವಾಗ ಫ್ರೀ ವರ್ಷನಲ್ಲಿ ಕೂಡ ಅವೈಲೇಬಲ್ ಐತಿ ವಿತ್ ಲಿಮಿಟೆಡ್ ಆಕ್ಸೆಸ್. ಸೊ ಇದು ಯಾವ ಥರ ವರ್ಕ್ ಆಗ್ತೈತೆ ಅಂತ ಇವಾಗ ನಾನು ನಿಮ್ಗೆ ಒಂದ್ಸರಿ ತೋರಿಸ್ತೇನೆ. ಹೇ GPT, ಕ್ಯಾನ್ ಯು ಟೆಲ್ ಮಿ ವಾಟ್ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್? Artificial intelligence, or AI, is the domain of computer science that focuses on creating systems capable of executing tasks that typically necessitate human cognition, such as reasoning, learning, and decision-making. The epitome of AI's potential is in its capacity to iteratively refine itself, enabling increasingly sophisticated outcomes. The word epitome here means a perfect example of a quality or type. ಸೊ ಈ ಥರ ChatGPT ನಿಮ್ಗೆ ರೆಸ್ಪಾನ್ಸನ್ನು ಕೊಡ್ತದೆ. ತುಂಬ ಜನ ಇಲ್ಲಿಗೆ ಲಿಮಿಟ್ ಮಾಡಿಬಿಡ್ತಾರೆ. ಆ್ಯಂಡ್ ಭಾಳಷ್ಟು ಜನ ChatGPTಯನ್ನು ಯಾವ ಥರ ಯೂಸ್ ಮಾಡ್ತಾರೆ ಅಂತಂದರೆ, ಒಂದು ಚಾಟ್ ಮೆಸೆಂಜರ್ ಥರ ಯೂಸ್ ಮಾಡ್ತಾರೆ. ಸೊ ದ್ಯಾಟ್ ಈಸ್ ವೈ ಲಾಟ್ ಆಫ್ ಪೀಪಲ್ ಡೋಂಟ್ ಗೆಟ್ ಹೈ ಕ್ವಾಲಿಟಿ ರೆಸ್ಪಾನ್ಸಸ್. ಮತ್ತು ಅವರು ಆಮೇಲೆ ಹೇಳಕ್ಕೆ ಶುರು ಮಾಡ್ತಾರೆ, ChatGPT is not giving me proper answers. But let me show you how it exactly works. ಸೊ ಫಸ್ಟ್ ಆಫ್ ಆಲ್ ನಾ ಇಲ್ಲಿ ಏನು ಮಾಡ್ತೇನೆ ಅಂತಂದರೆ, ಫಸ್ಟ್ ನಾರ್ಮಲ್ ಯಾವ ಥರ ನಾವು ಕ್ವಶನ್ ಕೇಳ್ತೀವಲ್ಲ ಆ ಥರ ನಾ ಇಲ್ಲಿ ಒಂದು ಕ್ವಶನ್ನ ಕೇಳ್ತೇನೆ. ಸೊ ಸಪೋಸ್ ಅನ್ಕೊಡ್ರಿ, ಐ ಆಮ್ ಅ ಸ್ಟೂಡೆಂಟ್ and I want to prepare for the exam and I am working on the topic photosynthesis. So let's see how ChatGPT works in the basic prompt ಕೊಟ್ಟಾಗ, ಆಮೇಲೆ ಫ್ರೇಮ್ವರ್ಕ್ ಅನ್ನು ಯೂಸ್ ಮಾಡಿಕೊಂಡು ಪ್ರಾಂಪ್ಟ್ ಅನ್ನು ಕೊಟ್ಟಾಗ ಯಾವ ಥರ ರೆಸ್ಪಾನ್ಸ್ ಮಾಡ್ತೈತೆ ಅಂತೇಳಿ. ವಾಟ್ ಈಸ್ photosynthesis, right? So I got this one here. So what is photosynthesis? So ನಾ ಇವಾಗ ಇದನ್ನು ಎಂಟರ್ ಮಾಡ್ತೇನೆ. let's see how this responds and you will get a response. okay, ನಿಮ್ಗೆ ಇಲ್ಲಿ ರೆಸ್ಪಾನ್ಸ್ ಸಿಗ್ತೈತಿ, ಭಾಳಷ್ಟು ಸೈಟೇಷನ್ ಸಿಗ್ತಾವ, ಲೈಕ್ ಯು ವಿಲ್ ಗೆಟ್ ಎವ್ರಿಥಿಂಗ್. ಬಟ್ ಇದೇನಿರ್ತೈತೆ ಅಂದರೆ ಇದು ಕಂಪ್ಲೀಟ್ಲಿ ಜನ್ರಿಕ್ ಆಗಿರ್ತೈತಿ, ರೈಟ್? ಸೊ ಇಟ್ ವಿಲ್ ಬಿ ವೆರಿ ಜನ್ರಿಕ್. ಸೊ ಇಟ್ ಈಸ್ ನಾಟ್, ಇದಕ್ಕೆ ಗೊತ್ತಿಲ್ಲ ನೀವು ಎಕ್ಸಾಕ್ಟ್ಲಿ ಏನು ಮಾಡಾಕತ್ತಿದ್ದೀರಿ, ನೀವು ಯಾವ ಕ್ಲಾಸ್ ಒಳಗಡೆ ಇದ್ದೀರಿ, ಲೈಕ್ ವೇರಿಯಸ್ ಥಿಂಗ್ಸ್ ಇದಕ್ಕೆ ಗೊತ್ತಿಲ್ಲ. ಬಿಕಾಸ್ ನಾವು ಜಸ್ಟ್ ಒನ್ ಲೈನ್ ಒಳಗಡೆ ಟೆಲ್ ಮಿ ವಾಟ್ ಈಸ್ ಫೋಟೋಸಿಂಥಸಿಸ್, ಇಟ್ ಈಸ್ ಲೈಕ್ ಯು ಆರ್ ಸರ್ಚಿಂಗ್ ಇನ್ ಅ ಗೂಗಲ್. ಬಟ್ ನೀವೇನಾದರೂ ಹೈ ಕ್ವಾಲಿಟಿ ರೆಸ್ಪಾನ್ಸನ್ನು ಜನ್ರೇಟ್ ಮಾಡಬೇಕು ಅಂತಂದ್ರೆ ಇಟ್ ಈಸ್ ವೆರಿ ಈಸಿ. ಫಸ್ಟ್ ಏನು ಮಾಡಿರಿ, let me show you the prompt that I have written for you guys. So ಇಲ್ಲಿ ಫಸ್ಟ್ ಏನು ಮಾಡಬೇಕಂದ್ರೆ ರೋಲನ್ನು ಮೆನ್ಷನ್ ಮಾಡಬೇಕಾ. ಇಫ್ ಯು ಕ್ಯಾನ್ ಸಿ, ಆ್ಯಕ್ಟ್ ಆಸ್ ಅ ಎಕ್ಸ್ಪೀರಿಯನ್ಸ್ಡ್ ಬಯಾಲಜಿ ಟೀಚರ್ ಹೂ ಸಿಂಪ್ಲಿಫೈಸ್ ಕಾಂಪ್ಲೆಕ್ಸ್ ಟಾಪಿಕ್ಸ್ ಫಾರ್ ಬಿಗಿನರ್ಸ್. ಸೊ ದ್ಯಾಟ್ ಈಸ್ ದ ರೋಲ್, ದ್ಯಾಟ್ ಈಸ್ ಫಸ್ಟ್ ಥಿಂಗ್. ನಿಮ್ಮ ಪ್ರಾಂಪ್ಟ್ ಒಳಗಡೆ ನೀವು ರೋಲನ್ನು ಅಸೈನ್ ಮಾಡಬೇಕಾ ಫಸ್ಟ್. ಸೆಕೆಂಡ್, ಕಾಂಟೆಕ್ಸ್ಟ್, ನೀವು ಕಾಂಟೆಕ್ಸ್ಟನ್ನು ಕೊಡಬೇಕಾ. ಐ ಆಮ್ ಅ ಹೈ ಸ್ಕೂಲ್ ಸ್ಟೂಡೆಂಟ್ ಪ್ರಿಪೇರಿಂಗ್ ಫಾರ್ ಎಕ್ಸಾಮ್ಸ್ ಆ್ಯಂಡ್ ಐ ಸ್ಟ್ರಗಲ್ ಟು ಅಂಡರ್ಸ್ಟ್ಯಾಂಡ್ scientific concepts when they are too technical. So that is a problem, that is a context. So ChatGPT ಇವಾಗ ಗೊತ್ತಾಯ್ತಾ ಏನು ಎಕ್ಸಾಕ್ಟ್ಲಿ ನಿಮ್ಗೆ ಪ್ರಾಬ್ಲಮ್ ಐತಿ ಅಂತೇಳಿ. ದೆನ್ ನಾವು ChatGPTಗೆ ಟಾಸ್ಕನ್ನು ಅಸೈನ್ ಮಾಡ್ತೇವೆ.
So in this task, what I'm saying, explain photosynthesis in a way that is easy to understand and help me remember it for exams. So that is the task. ದೆನ್ ಕಾನ್ಸ್ಟೆನ್ಸ್ ನೀವು ಚಾಟ್ ಜಿ ಪಿ ಟಿ ಯಾವ ಥರ ಯಾವ ಥರ ರೆಸ್ಪಾಂಡ್ ಮಾಡಬೇಕು ಅಂತ ನೀವು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೋದು. ಯೂಸ್ ಸಿಂಪಲ್ ಲ್ಯಾಂಗ್ವೇಜ್ ಅಂಡ್ ರಿಯಲ್ ಲೈಫ್ ಅನಾಲಜೀಸ್, ಬ್ರೇಕ್ ದ ಎಕ್ಸ್ಪ್ಲನೇಷನ್ ಇನ್ ಟು ಸ್ಟೆಪ್ಸ್, include short summary at the end, a quick memory trick memory trick, I don't know what is that exactly, mnemonic, right? Mnemonic I think, and keep it under 300 words. ಸೊ ನಾವಿಲ್ಲಿ ಎಕ್ಸಾಕ್ಟ್ಲಿ ಎಕ್ಸ್ಪ್ಲಿಸಿಟ್ಲಿ ಹೇಳಿದ್ದೇವೆ ಯಾವ ಥರ ನಮ್ಗೆ ಆನ್ಸರ್ ಬೇಕು ಅಂತೇಳಿ. ಇವಾಗ ಇದನ್ನ ನಾನು ನಿಮ್ಗೆ ರನ್ ಮಾಡಿ ತೋರಿಸ್ತಾನೆ ಯಾವ ಥರ ರೆಸ್ಪಾನ್ಸ್ ಬರ್ತೈತೆ ಅಂತೇಳಿ. ಸೊ ನಾವು ಯು ಹ್ಯಾವ್ ಮೋರ್ ಸ್ಟ್ರಕ್ಚರ್ಡ್ ಆನ್ಸರ್, ಮತ್ತೆ ನಿಮಗೆ ಯಾವ ಥರ ಬೇಕಲ್ಲ ಆ ಥರ ಇದು ಬರ್ತೈತೆ. ಸೊ ಲೆಟ್ ಅಸ್ ಮೂವ್ ಆನ್ ಟು ದಿ ಡೀಪ್ ರಿಸರ್ಚ್. ಸೊ ಡೀಪ್ ರಿಸರ್ಚ್ ಅನ್ನ ನೀವು ಎಕ್ಸ್ಟೆನ್ಸಿವ್ ರಿಸರ್ಚ್ ಮಾಡ್ಲಿಕ್ಕೆ ಯೂಸ್ ಮಾಡ್ಬೋದು. ಮಲ್ಟಿ ಥ್ರೆಡ್ ಆನ್ಸರ್ಸ್ಗಳನ್ನ ಜನರೇಟ್ ಮಾಡ್ಲಿಕ್ಕೆ ನೀವು ಡೀಪ್ ರಿಸರ್ಚ್ ಅನ್ನ ಯೂಸ್ ಮಾಡ್ಬೋದು. ಇದಲ್ಲಿ ಲಿಮಿಟೆಡ್ ಮೆಸೇಜ್ ಇರ್ತೈತಿ, ವೆರಿ ಕೇರ್ಫುಲ್ ಆಗಿ ಯೂಸ್ ಮಾಡ್ರಿ. ವೆರಿ ಯೂಸ್ಫುಲ್ ಫ್ಯೂಚರ್ ಇಫ್ ಯು ಆರ್ ಸ್ಟೂಡೆಂಟ್ ಅಂಡ್ ಡೂಯಿಂಗ್ ಸಮ್ ರಿಸರ್ಚ್ ಆನ್ ಎನಿ ಆಫ್ ದಿ ಟಾಪಿಕ್ಸ್ ದಟ್ ಯು ಹ್ಯಾವ್. ಓಕೆ, ಸೊ ಇದನ್ನ ಯಾವ ಥರ ಮಾಡೋದು ಐ ವಿಲ್ ಟೆಲ್ ಯು. ಸೊ ಇಲ್ಲಿ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಡೀಪ್ ರಿಸರ್ಚ್ ಅಂತ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರ್ತೈತಿ. ಇಲ್ಲಿ ನೀವು ಆ್ಯಪ್ಸ್ಗಳನ್ನು ಕೂಡ ಕನೆಕ್ಟ್ ಮಾಡ್ಬೋದು. ಆಮೇಲೆ ನೀವು ಯಾವುದಾದ್ರೂ ಒಂದು ಸೈಟ್ ಮೇಲೆ ರಿಸರ್ಚ್ ಮಾಡಕತ್ತಿದ್ರಿ ಅಂದರೆ ಆ ಸೈಟನ್ನು ಇಲ್ಲಿ ಡೈರೆಕ್ಟಾಗಿ ನೀವು ಆ್ಯಡ್ ಮಾಡ್ಬೋದಾ, ರೈಟ್? ಸೊ ದ್ಯಾಟ್ ಯು ಕ್ಯಾನ್ ಆ್ಯಡ್ ಹಿಯರ್. ಸೊ ನಾವು ಲೆಟ್ ಮಿ ಟೆಲ್ ಯು ಸಮಥಿಂಗ್. ನೀವೇನಾದರೂ ಇಲ್ಲಿ ಲೈಕ್ ಸಿಂಗಲ್ ಪ್ರಾಂಪ್ಟ್ ಒಳಗಡೆ ಬರೆದ್ರಿ ಅಂದರೆ, ಲೈಕ್ ಫಾರ್ ಎಕ್ಸಾಂಪಲ್ ಟೆಲ್ ಮಿ ಅಬೌಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬರೆದ್ರಿ ಅಂತಂದ್ರೆ, ಅಥವಾ ರಿಸರ್ಚ್ ಅಬೌಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬರೆದ್ರಿ ಅಂತಂದ್ರೆ, ಅಗೇನ್ ಚಾಟ್ ಜಿ ಪಿ ಟಿ ನಿಮಗೆ ಜನರಿಕ್ ರೆಸ್ಪಾನ್ಸ್ ಅನ್ನ ಮಾಡ್ತೈತಿ, ಜನರಿಕ್ ರಿಸರ್ಚ್ ಅನ್ನ ಮಾಡ್ತೈತಿ. ಸೊ ಇಲ್ಲಿ ಕೂಡ ನೀವು ಕ್ವಶನ್ ಕೇಳಬೇಕಾದ್ರೆ ಅಥವಾ ಪ್ರಾಂಪ್ಟ್ ಕೊಡಬೇಕಾದ್ರೆ ಪ್ರಾಪರ್ ಆಗಿ ಕೊಡಬೇಕಾದ್ರೆ. ಸೊ ಲೆಟ್ ಮಿ ಗಿವ್ ಯು ಅನ್ ಎಕ್ಸಾಂಪಲ್. ಸೊ ಐ ಹ್ಯಾವ್ ರಿಟರ್ನ್ ದಿಸ್ ಪ್ರಾಂಪ್ಟ್ ಫಾರ್ ಯು. ಸಿ, conduct a detailed research analysis on artificial intelligence. So what to include, I have mentioned, ನನಗೆ ಏನು ಬೇಕೋ ಅದನ್ನೇ ಇನ್ಕ್ಲೂಡ್ ಮಾಡೋ, ಜಾಸ್ತಿ ಎಲ್ಲ ಬೇಡ. ಸೊ ದಿಸ್ ವಿಲ್ ಬಿ ಮೋರ್ ಆಕ್ಯುರೇಟ್ ರಿಸರ್ಚ್ ಇಫ್ ಯು ಗಿವ್ ಅ ಪ್ರಾಂಪ್ಟ್ ಲೈಕ್ ದಿಸ್. ಸೊ ಚಾಟ್ ಜಿ ಪಿ ಟಿ ಅಂದ್ರೇನ, ವಾಟ್ ಈಸ್ ಚಾಟ್ ಜಿ ಪಿ ಟಿ, ಟೈಪ್ಸ್ ಏನೇನಿದಾವೆ, ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ಸ್ ಏನಿದಾವೆ, ಅಡ್ವಾಂಟೇಜಸ್, ರಿಸ್ಕ್, ಫ್ಯೂಚರ್ ಟ್ರೆಂಡ್ಸ್ ಇನ್ 5 to 10 years, ನೆಕ್ಸ್ಟ್ 5 to 10 years ಒಳಗಡೆ ಏನು ಆಗ್ಬೋದಾ, ಏನು ಟ್ರೆಂಡ್ಸ್ ಬರ್ಬೋದಾ. ಸೊ ದೆನ್ ಲಾಸ್ಟಿಗೆ ನಾನು ಏನು ಹೇಳಿದೆ ಅಂತಂದ್ರೆ ಪ್ರೆಸೆಂಟ್ ದಿ ಆನ್ಸರ್ ಇನ್ ಸ್ಟ್ರಕ್ಚರ್ಡ್ ಫಾರ್ಮೆಟ್ ವಿತ್ ಹೆಡಿಂಗ್ಸ್, ಬುಲೆಟ್ ಪಾಯಿಂಟ್ಸ್, ಸೊ ದಟ್ ಬಿಗಿನರ್ಸ್ ಅಂಡರ್ಸ್ಟ್ಯಾಂಡ್. ಸೊ ಈ ಥರ ನಾವು ಬರೆದು ಕೊಟ್ವಿ ಅಂತಂದ್ರೆ ಇದು ಶುರು ಮಾಡ್ತೈತಿ. ಈ ಥರ ಬರೆದು ಕೊಟ್ವಿ ಅಂದರೆ ನಮ್ಗೆ ಯಾವ ಥರ ಬೇಕಲ್ಲ ಆ ಥರ ಎಕ್ಸ್ಟೆನ್ಸಿವ್ ರಿಸರ್ಚನ್ನು ಮಾಡಿಕೊಡ್ತೈತಿ. ಲೆಟ್ ಮಿ ಪ್ರೆಸ್ ಎಂಟರ್. ಸೊ ಇವಾಗ ನಾನು ಎಂಟರ್ ಮಾಡಿದ ತಕ್ಷಣ ಇಟ್ ವಿಲ್ ಟೇಕ್ ಟೈಮ್. ಓಕೆ, ರಿಸರ್ಚ್ ಪ್ರಾಂಪ್ಟ್ಸ್ ಏನಿದಾವಲ್ಲ, ಲೈಕ್ ಡೀಪ್ ರಿಸರ್ಚ್ ಪ್ರಾಂಪ್ಟ್ಸ್, ಇಟ್ ವಿಲ್ ಟೇಕ್ ಅಪ್ರಾಕ್ಸಿಮೇಟ್ಲಿ 10 minutes ಸಮ್ ಟೈಮ್, 5 to 10 minutes ತೊಗೊಳ್ತೈತಿ. ಸೊ ನಾವು ಇದನ್ನ ಎಡಿಟ್ ಮಾಡ್ಬೋದಾ, ಇಲ್ಲಿ ಹೇಳೈತಿದ ಲೈಕ್ ವಿ ಗೇವ್ ಅ ಪ್ರಾಂಪ್ಟ್, ಇದು ರೆಸ್ಪಾನ್ಸನ್ನು ಕೊಟ್ಟೈತಿ, ಇದು ಏನೇನು ಮಾಡ್ತೈತಿ ಅಂತ ಹೇಳಿ. ಸೊ ಸಿ, ಇಟ್ ಕಲೆಕ್ಟ್ಸ್ ದ ರೀಸೆಂಟ್ ಅಥಾರಿಟೇಟಿವ್ ಡೆಫಿನೇಷನ್ ಆಫ್ ಅ ಸಿಂಪಲ್ ಎಕ್ಸ್ಪ್ಲನೇಷನ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸರ್ವೆ ಕೀ AI types, and then compile last 5 real world applications, advantages, disadvantages, risks, and then identify the credible forecast. ಸೊ ನೆಕ್ಸ್ಟ್ 5 year ಒಳಗಡೆ ಏನಾಗ್ತೈತೆ ಅಂತ ಟ್ರೆಂಡನ್ನು ಮಾಡಬೇಕು ಅಂತೇಳಿ. ಸೊ ನೀವು ಇದನ್ನು ಬೇಕು ಅಂತಂದರೆ ಇಲ್ಲಿ ಎಡಿಟ್ ಅಂತ ಕ್ಲಿಕ್ ಮಾಡಿದ್ರೆ ಅಂದರೆ ಎಡಿಟ್ ಮಾಡ್ಬೋದು, ಇಲ್ಲ ಅಂದರೆ ಡೈರೆಕ್ಟಾಗಿ ಐ ಆಮ್ ನಾಟ್ ಗೋಯಿಂಗ್ ಟು ಎಡಿಟ್ ಇಟ್ ಈಸ್ ಪರ್ಫೆಕ್ಟ್ಲಿ ರಿಟರ್ನ್. ಸೊ ಜಸ್ಟ್ ಇಲ್ಲಿ ಸ್ಟಾರ್ಟ್ ಅಂತ ಕೊಟ್ರಿ ಅಂತಂದರೆ ಇಟ್ ಸ್ಟಾರ್ಟ್. ಸೊ ಇವಾಗ ಇಲ್ಲಿ ನೋಡ್ತಿರ್ಬೋದು ನೀವು ರಿಸರ್ಚಿಂಗ್. ಸೊ ಇವಾಗ ಇದು 1 by 1 ಸ್ಟೆಪ್ ಬೈ ಸ್ಟೆಪ್ ರಿಸರ್ಚ್ ಮಾಡ್ಲಿಕ್ಕೆ ಶುರು ಮಾಡ್ತೈತಿ. ಆ್ಯಂಡ್ ಇಟ್ ವಿಲ್ ಟೇಕ್ ಟೈಮ್ 9 to 10 minutes, sometime 15 minutes based on your bandwidth and everything. It will take some time. Okay, so let it run. So until then ನಾವು ಬೇರೆ ಥಿಂಗ್ಸ್ಗಳನ್ನು ಡಿಸ್ಕಸ್ ಮಾಡಬರೋಣ. ಸೊ ನೆಕ್ಸ್ಟ್ ಬಂದುಬಿಟ್ಟು ಲೆಟ್ ಮಿ ಎಕ್ಸ್ಪ್ಲೇನ್ ಯು ಅಬೌಟ್ ದಿ ಪ್ರಾಜೆಕ್ಟ್ಸ್. ಇಟ್ ಈಸ್ ವೆರಿ ಒನ್ ಆಫ್ ದಿ ಯೂನಿಕ್ ಫೀಚರ್ಸ್ ದಟ್ ಚಾಟ್ ಜಿ ಪಿ ಟಿ ಹ್ಯಾಸ್. ಸೊ ನೀವೇನಾದರೂ ಸಪೋಸ್ ಅನ್ಕೊಡ್ರಿ, ನೀವು ಕ್ಲೈಂಟ್ ಜೊತೆ ವರ್ಕ್ ಮಾಡಕತ್ತಿದ್ದೀರಿ ಅಥವಾ ಕಾಲೇಜ್ ಒಳಗಡೆ ಒಂದು ಯಾವುದೋ ಒಂದು ಪ್ರಾಜೆಕ್ಟ್ ಮಾಡಕತ್ತಿದ್ದೀರಿ, ಲೈಕ್ ಪ್ರೆಸೆಂಟೇಷನ್ ಐತಿ, ವಾಟ್ ಎವರ್ ಇಟ್ ಈಸ್. ಸೊ ಲೈಕ್ ಸ್ಪೆಸಿಫಿಕ್ ವರ್ಕ್ ಮಾಡಕತ್ತಿದ್ದೀರಿ. ಸೊ ಅದ್ರ ಎಲ್ಲ ಫೈಲ್ಸ್ಗಳ, ಅದ್ರದ್ದು ಎಲ್ಲ ಚಾರ್ಟ್ಗಳು ಒಂದೇ ಕಡೆ ಇರಬೇಕು ಅಂತಂದರೆ ನೀವು ಪ್ರಾಜೆಕ್ಟ್ಸನ್ನು ಯೂಸ್ ಮಾಡ್ಬೋದು. ಇಟ್ ಈಸ್ ವೆರಿ ಯೂಸ್ಫುಲ್ ಫೀಚರ್ ಆ್ಯಂಡ್ ಇಟ್ ಈಸ್ ವೆರಿ ಈಸಿ ಟು ಕ್ರಿಯೇಟ್ ಒನ್. ಇಲ್ಲಿ ನೀವು ಲೆಫ್ಟ್ ಸೈಡ್ ಬಾರ್ ಒಳಗಡೆ ನೋಡ್ತಿರ್ಬೋದು, ಇಲ್ಲಿ ಮಲ್ಟಿಪಲ್ ಪ್ರಾಜೆಕ್ಟ್ಸ್ ನಾನು ಆಲ್ರೆಡಿ ಕ್ರಿಯೇಟ್ ಕೂಡ ಮಾಡಿದ್ದೇನೆ. ಸೊ ನಾ ಇವಾಗ ಒಂದು ಹೊಸದಾಗಿ ಕ್ರಿಯೇಟ್ ಮಾಡಿ ತೋರಿಸ್ತೇನೆ. ಸಪೋಸ್ ಅನ್ಕೊಡ್ರಿ, ಐ ಆಮ್ ಅ ಯೂಟ್ಯೂಬರ್ ಆ್ಯಂಡ್ ಐ ವಾಂಟ್ ಟು start a new projects on the podcast, AI podcast. Okay, so for that, whatever we do research, I want that to be in that particular project itself. So let me create a project. So create project create ಮಾಡಬೇಕಂದ್ರೆ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಆಪ್ಷನ್ ಬರ್ತದೆ. ದಟ್ ರಿಸರ್ಚ್ ವಿಲ್ ಬಿ ಹ್ಯಾಪನಿಂಗ್ ಬಿಹೈಂಡ್ ದ ಸೀನ್ಸ್, ಲೆಟ್ ಇಟ್ ಬಿ. ಓಕೆ, ಸೊ ಇಲ್ಲಿ
ನಾವು ಪ್ರಾಜೆಕ್ಟ್ ಹೆಸರು ಬಗ್ಗೆ ಬರೀಬೇಕು. ಲೆಟ್ಸ್ ಸೇ AI ಪಾಡ್ಕಾಸ್ಟ್. ಓಕೆ, ಸೊ ಇದು ಪ್ರಾಜೆಕ್ಟ್ ಹೆಸರಾಯ್ತು. ದೆನ್ ನಾವಿಲ್ಲಿ ಕ್ಲಿಕ್ ಮಾಡಿದ್ವಿ, ಕ್ರಿಯೇಟ್ ಪ್ರಾಜೆಕ್ಟ್ ಅಂತ ಮಾಡಿದ್ವಿ ಅಂದ್ರೆ ಕ್ರಿಯೇಟ್ ಆಗ್ತೈತಿ ಪ್ರಾಜೆಕ್ಟ್. ಸೊ ಒಂದ್ಸಾರಿ ಕ್ರಿಯೇಟ್ ಆದ ತಕ್ಷಣ ಇಲ್ಲಿ ಅಪಿಯರ್ ಆಗ್ತದೆ. ಇಲ್ಲಿ ನಮ್ಗೆ ಇಲ್ಲೇನು ಕಾಣಿಸ್ತಲ್ಲ, ಇಲ್ಲಿ ಅಪಿಯರ್ ಆಗ್ತೈತಿ. ಓಕೆ, ಸಿ ನೌ ಯು ಕ್ಯಾನ್ ಸಿ ನೌ ವಿ ಆರ್ ಇನ್ ದಟ್ ಪರ್ಟಿಕ್ಯುಲರ್ ಪ್ರಾಜೆಕ್ಟ್. ನೀವು ಇಲ್ಲಿ ಪ್ರಾಜೆಕ್ಟ್ದ ಕಲರನ್ನು ಚೇಂಜ್ ಮಾಡ್ಬೋದು. ಸಪೋಸ್ ಇಫ್ ಯು ಡೋಂಟ್ ವಾಂಟ್ ದಿಸ್ ಐಕಾನ್, ರೈಟ್, ಸೊ ಯು ಕ್ಯಾನ್ ಚೇಂಜ್ ದಿ ಐಕಾನ್ ಆಸ್ ವೆಲ್. ಸೊ ಲೆಟ್ ಮಿ ಟೇಕ್ ದಿಸ್ ಒನ್. ಸೊ ಇದನ್ನು ತೊಗೊಳ್ತಾನೆ, ಆಮೇಲೆ ಇದ್ರದ್ದು ಕಲರ್ ಕೂಡ ಚೇಂಜ್ ಮಾಡ್ತಾನೆ. ಲೆಟ್ಸ್ ಟೇಕ್ ದಿಸ್ ಒನ್. ಓಕೆ, ಸೊ ಈ ಥರ ನೀವು ಚೇಂಜಸ್ ಮಾಡ್ಬೋದು. ಆಮೇಲೆ ನೀವು ಪಾಡ್ಕಾಸ್ಟ್ ಹೆಸರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮ್ಗೆ ಮಲ್ಟಿಪಲ್ ಆಪ್ಷನ್ಸ್ ಬರ್ತವೆ. ಇಲ್ಲಿ ಕೂಡ ನೀವು ಕಸ್ಟಮ್ ಇನ್ಸ್ಟ್ರಕ್ಷನ್ಸನ್ನು ಕೊಡ್ಬೋದು. ಸೆಟ್ ಅ ಕಾಂಟೆಕ್ಸ್ಟ್ ಆ್ಯಂಡ್ ಕಸ್ಟಮೈಸ್ ಹೌ ChatGPT ರೆಸ್ಪಾನ್ಸ್ ಇನ್ ದಿಸ್ ಪರ್ಟಿಕ್ಯುಲರ್ ಪ್ರಾಜೆಕ್ಟ್. ರೈಟ್, ಸೊ ಸಪೋಸ್ ದ ವೆರಿ ಗುಡ್ ಎಕ್ಸಾಂಪಲ್ ಇಟ್ ಈಸ್ ದೇರ್ ಆಲ್ರೆಡಿ. ಸಪೋಸ್ ಅನ್ಕೊಡ್ರಿ ನೀವು ಈ ಪ್ರಾಜೆಕ್ಟ್ ಒಳಗಡೆ ಕನ್ನಡ ಮಾತಾಡಿ ಕನ್ನಡದೊಳಗಡೆ ಎಲ್ಲ ರೆಸ್ಪಾನ್ಸಸ್ ಬೇಕು ಅಂತಂದರೆ ಯು ಕ್ಯಾನ್ ಎಕ್ಸ್ಪ್ಲಿಸಿಟ್ಲಿ ಮೆನ್ಷನ್ ಇನ್ ದಿಸ್ ಚಾಟ್ ಐ ವಾಂಟ್ ಆಲ್ ದ ರೆಸ್ಪಾನ್ಸಸ್ ಟು ಬಿ ಇನ್ ಸಿಂಪಲ್ ಕನ್ನಡ. ದಟ್ಸ್ ಆಲ್. ಈ ಪ್ರಾಜೆಕ್ಟ್ ಒಳಗಡೆ ನೀವು ಯಾವುದು ಚಾಟ್ ಓಪನ್ ಮಾಡಿದ್ರಿ ಅಂತಂದ್ರೆ ಎಲ್ಲ ಕನ್ನಡದೊಳಗಡೆ ಬರ್ತದೆ. ಆ್ಯಂಡ್ ದೆನ್ ಯು ಹ್ಯಾವ್ ಅ ಆಪ್ಷನ್ ಟು ಡಿಲೀಟ್ ದ ಪ್ರಾಜೆಕ್ಟ್. ಸೊ ನೌ ಐ ಆಮ್ ನಾಟ್ ಡಿಲೀಟಿಂಗ್, ಐ ಆಮ್ ಸ್ಟಿಲ್ ಎಕ್ಸ್ಪ್ಲೇನಿಂಗ್. ಸೊ ಇದು ಇವಾಗ ಪ್ರಾಜೆಕ್ಟ್ ಕ್ರಿಯೇಟ್ ಆಯ್ತಾ. ದೆನ್ ನೀವು ಇದನ್ನು ಶೇರ್ ಮಾಡ್ಬೋದು. ಈಗ ಶೇರ್ ಅಂತ ಕ್ಲಿಕ್ ಮಾಡಿದ್ರಿ ಅಂತಂದರೆ ನೀವು ಇಲ್ಲಿ ಇನ್ವೈಟೆಡ್ ಪೀಪಲ್ಗೆ ಅಷ್ಟೇ ಮಾಡ್ಬೋದು. ಇಲ್ಲ ಅಂತಂದರೆ ಯು ಕ್ಯಾನ್ ಜಸ್ಟ್ ಮೆನ್ಷನ್ ದರ್ ಇಮೇಲ್ ಅಡ್ರೆಸ್ ಆ್ಯಂಡ್ ದೆನ್ ಶೇರ್. ನೀವು ಇದನ್ನು ಬೇರೆ ಸೋಷಿಯಲ್ ಮೀಡಿಯಾ ಒಳಗಡೆ ಕೂಡ ಶೇರ್ ಮಾಡ್ಬೋದು. ದೆನ್ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ಪ್ರಾಜೆಕ್ಟ್ ಸೆಟ್ಟಿಂಗ್ಸ್. ಅಗೇನ್ ಆ ಪ್ರಾಜೆಕ್ಟ್ ಸೆಟ್ಟಿಂಗ್ಸ್ಗೆ ನೀವು ಹೋಗ್ತೀರಿ. ನಾವು ಇವಾಗ ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲೂ ಕೂಡ ಇನ್ಪುಟ್ ಬಾಕ್ಸ್ ಐತಿ. ಇಲ್ಲಿ ನೀವು ನಿಮ್ಮ ಚಾರ್ಟ್ಸ್ಗಳನ್ನು ಮಾಡಲಿಕ್ಕೆ ಶುರು ಮಾಡ್ಬೋದು ಡೈರೆಕ್ಟಾಗಿ. ನೀವು ಇಲ್ಲಿ ನ್ಯೂ ಚಾರ್ಟ್ ಓಪನ್ ಮಾಡಬೇಕು ಅಂತಿಲ್ಲ. ಈ ಪ್ರಾಜೆಕ್ಟ್ ಒಳಗಡೆ ನೀವು ಏನೇನು ಚಾರ್ಟ್ ಮಾಡ್ತೀರಲ್ಲ ಅದೆಲ್ಲ ನೀವು ಇಲ್ಲೇ ಡೈರೆಕ್ಟಾಗಿ ಮಾಡ್ಬೋದು. ಮತ್ತು ಇಲ್ಲಿ ಕೂಡ ನೀವು ಫೈಲ್ಸ್ಗಳನ್ನು ಅಟ್ಯಾಚ್ ಮಾಡ್ಬೋದು, ಕ್ರಿಯೇಟ್ ಇಮೇಜ್, ಆಲ್ ದಟ್ ಆಪ್ಷನ್ಸ್ ದಟ್ ವಿ ಸಾ ರೈಟ್ ಇನ್ ದ ಬಿಗಿನಿಂಗ್ ಬೇಸಿಕ್ ಚಾರ್ಟ್ ಸೆಷನ್. ಸೊ ದ ಸೇಮ್ ಥಿಂಗ್ಸ್ ಆರ್ ಅವೈಲೇಬಲ್ ಹಿಯರ್ ಆಸ್ ವೆಲ್. ಸೊ ಇಲ್ಲೂ ಕೂಡ ಅದಿರ್ತದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸೋರ್ಸಸ್ ಆ್ಯಂಡ್ ದೆನ್ ಒನ್ ಮೋರ್ ಥಿಂಗ್. ಸೊ ಇಲ್ಲಿ ಚಾರ್ಟ್ಸ್ ಒಳಗಡೆ ನೀವು ಎಷ್ಟೆಲ್ಲ ಚಾರ್ಟ್ಸ್ ಇರ್ತಾವಲ್ಲ ಆ ಎಲ್ಲ ಚಾರ್ಟ್ಸ್ ಇಲ್ಲಿ ಲಿಸ್ಟ್ ಡೌನ್ ಆಗಿರ್ತಾವೆ. ನೆಕ್ಸ್ಟ್ ಇಲ್ಲಿ ಸೋರ್ಸಸ್ ಒಳಗಡೆ ನೀವು ನಿಮ್ಮ ಸೋರ್ಸಸ್ಸನ್ನು ಆ್ಯಡ್ ಮಾಡ್ಬೋದು. ನಿಮ್ಗೆ ಮಲ್ಟಿಪಲ್ ಆಪ್ಷನ್ಸ್ ಇರ್ತಾವೆ. ಲೈಕ್ ಯು ಕ್ಯಾನ್ ಅಪ್ಲೋಡ್ ಎನಿ ಫೈಲ್, PDF, ಸ್ಕ್ರೀನ್ಶಾಟ್, ಇಮೇಜಸ್, ವಾಟ್ ಎವರ್ ಯು ವಾಂಟ್. ಆಮೇಲೆ ದೆನ್ ನೀವೇನಾದರೂ ಟೆಕ್ಸ್ಟ್ ಇನ್ಪುಟ್ ಕೊಡೋರಿದ್ರೆ ಅಂದರೆ ಟೆಕ್ಸ್ಟ್ ಇನ್ಪುಟ್ ಮೇಲೆ ಕ್ಲಿಕ್ ಮಾಡಿ ಅದ್ರದ್ದು ಒಂದು ಟೈಟಲ್ ಹಾಕಿರಿ, ಆಪ್ಷನಲ್ ಇರ್ತೈತಿ. ದೆನ್ ಯು ಕ್ಯಾನ್ ಪೇಸ್ಟ್ ಇಟ್. ಲೈಕ್ ಸಪೋಸ್ ನೀವು ಒಂದು ಯಾವುದೋ ವೆಬ್ಸೈಟ್ ಒಳಗಡೆ ಏನೋ ಓದಾಕತ್ತಿದ್ರಿ, ಅದೊಂದು ಪ್ಯಾರಾಗ್ರಾಫ್ ಇತ್ತು, ಅದು ಈ ಪ್ರಾಜೆಕ್ಟ್ ರಿಲೇಟೆಡ್ ಇತ್ತು ಅಂತಂದರೆ ಅದನ್ನು ಕಾಪಿ ಮಾಡಿ ಇಲ್ಲಿ ನೀವು ಪೇಸ್ಟ್ ಮಾಡ್ಬೋದು. ಓಕೆ, ದೆನ್ ಯು ಆಲ್ಸೋ ಹ್ಯಾವ್ ಅ ಆಪ್ಷನ್ ಟು ಕನೆಕ್ಟ್ ಯುವರ್ ಗೂಗಲ್ ಡ್ರೈವ್, ದೆನ್ ಸ್ಲ್ಯಾಕ್. ಸೊ ಈ ಎಲ್ಲ ಆಪ್ಷನ್ಸ್ ನಿಮ್ಗೆ ಇಲ್ಲಿರ್ತಾವೆ. ಸಪೋಸ್ ಸೇಮ್ ಲೆಟ್ ಮಿ ಶೋ ಯು ಒನ್ ಎಕ್ಸಾಂಪಲ್. ಲೆಟ್ ಮಿ ಆಸ್ಕ್ ದ ಸೇಮ್ ಕ್ವಶನ್. Give me 5 productive tips using AI. ಸೊ ಇವಾಗ ನಾನು ಇದನ್ನು ಎಂಟರ್ ಕೊಟ್ಟೆ ಅಂತಂದರೆ ಇಲ್ಲಿ ಚಾರ್ಟ್ ಶುರು ಆಗ್ತದೆ. ಆ್ಯಂಡ್ ದಿಸ್ ಇಸ್ ಅಂಡರ್ ದಟ್ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಇಟ್ಸೆಲ್ಫ್. ಇಲ್ಲಿ ನೀವು ನೋಡ್ತಿರ್ಬೋದು ಪ್ರಾಜೆಕ್ಟ್, ಅದರೊಳಗಡೆ ChatGPT ಇಲ್ಲಿ ವರ್ಕ್ ಆಗತೈತಿ. ನಾ ಇವಾಗ ಏನು ಮಾಡ್ತೇನೆ ಅಂತಂದರೆ ಇದು ಒಂದು ಸಾರಿ ರೆಡಿ ಆದಮೇಲೆ ವಾಟ್ ಐ ವಿಲ್ ಡೂ, ಐ ವಿಲ್ ಜಸ್ಟ್ ಗೋ ಬ್ಯಾಕ್ ಆ್ಯಂಡ್ ಕ್ಲಿಕ್ ಆನ್ ದಿಸ್ ಐಕಾನ್. ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಆ ಚಾರ್ಟ್ ಇಲ್ಲೇ ಇರ್ತೈತಿ. ನಾವು ಮತ್ತೊಂದು ಚಾರ್ಟ್ ಮಾಡಿದ್ರೆ ಅದು ಇಲ್ಲೇ ಇರ್ತೈತಿ. ಸೊ ದ್ಯಾಟ್ ಈಸ್ ಅಬೌಟ್ ದಿ ಪ್ರಾಜೆಕ್ಟ್ಸ್. ಇಟ್ ಇಸ್ ವೆರಿ ಯೂಸ್ಫುಲ್ ಫೀಚರ್. ನೀವು ನಿಮ್ಮ ವರ್ಕನ್ನು ಆರ್ಗನೈಸ್ ಮಾಡಿ ಇಟ್ಕೋಬೇಕು ಅಂತಂದ್ರೆ ಪ್ರಾಜೆಕ್ಟ್ಸನ್ನು ಯೂಸ್ ಮಾಡಿರಿ. ನಾವು ಲೆಟ್ ಅಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಸೆಕ್ಷನ್ ವಿಚ್ ಇಸ್ ಇಮೇಜ್ ಜನರೇಷನ್. ನಮ್ಮ ರಿಸರ್ಚ್ ಇನ್ನೂ ನಡೀಲಿಕ್ಕತ್ತೈತಿ. ಆಸ್ ಐ ಸೆಡ್ ಇಟ್ ವಿಲ್ ಟೇಕ್ ಟೈಮ್. ಸೊ ಲೆಟ್ ಇಟ್ ರನ್ ಬಿಹೈಂಡ್ ದ ಸೀನ್. ಸೊ ನಾವಿವಾಗ ಮತ್ತೊಂದು ಹೊಸ ಚಾರ್ಟ್ ಓಪನ್ ಮಾಡಿ ಇಮೇಜ್ ಜನರೇಟ್ ಯಾವ ಥರ ಮಾಡೋದು ಅಂತೇಳಿ ನೋಡೋಣ. ಸೊ ನೀವಿಲ್ಲಿ ವೇರಿಯಸ್ ಇಮೇಜಸನ್ನು ಜನರೇಟ್ ಮಾಡ್ಬೋದು. ಯು ಕ್ಯಾನ್ ಕ್ರಿಯೇಟ್ ಯುವರ್ ನೋಟ್ಸ್ ಇಮೇಜ್, ಯು ಕ್ಯಾನ್ ಕ್ರಿಯೇಟ್ ಅ ಪೋಸ್ಟರ್, ಯು ಕ್ಯಾನ್ ಕ್ರಿಯೇಟ್ ಅ ಥಂಬ್ನೇಲ್, ಯು ಕ್ಯಾನ್ ಕ್ರಿಯೇಟ್ ವಾಟ್ ಎವರ್ ಯು ಇಮ್ಯಾಜಿನ್. ಆ್ಯಕ್ಚುಲಿ ಇನ್ ಸಿಂಪಲ್ ವರ್ಡ್ಸ್, ವಾಟ್ ಎವರ್ ಯು ಇಮ್ಯಾಜಿನ್ ನೀವು ಅದನ್ನು ಇಲ್ಲಿ ಕ್ರಿಯೇಟ್ ಮಾಡ್ಬೋದು. ಸೊ ಫಸ್ಟ್ ಥಿಂಗ್ ಫಸ್ಟ್, ಯು ಹ್ಯಾವ್ 2 ಆಪ್ಷನ್ಸ್. ನೀವು ಇಲ್ಲೇ ಡೈರೆಕ್ಟಾಗಿ ಕ್ಲಿಕ್ ಮಾಡ್ಬೋದು. ಇಲ್ಲ ಅಂತಂದರೆ ಯು ಕ್ಯಾನ್ ಆಲ್ಸೋ ಕ್ಲಿಕ್ ಆನ್ ದಿಸ್ ಪ್ಲಸ್ ಐಕಾನ್. ಆಮೇಲೆ ಇಲ್ಲಿ ಕ್ರಿಯೇಟ್ ಇಮೇಜ್ ಅಂತಲ್ಲ ಇದನ್ನ ಕ್ಲಿಕ್ ಮಾಡಬೇಕು. ಸೊ ಅನ್ಕೊಡ್ರಿ, ನಾ ಇವಾಗ ಒಂದು ಯೂಟ್ಯೂಬ್ ವಿಡಿಯೋ ಪ್ರಾಡಕ್ಟಿವಿಟಿ ವಿಡಿಯೋ ಮಾಡಾಕತ್ತಿದ್ದೇನೆ, ಅದಕ್ಕೆ ಥಂಬ್ನೇಲ್ ಬೇಕಾಗಿದೆ. ಸೊ ಜನರಲಿ ಜನ ಯಾವ ಥರ ಮಾಡ್ತಾರೆ ಅಂತಂದರೆ ಕ್ರಿಯೇಟ್ ಯಾವ ಥರ ಬರೀತಾರೆ ಅಂತಂದರೆ ಕ್ರಿಯೇಟ್ ಯೂಟ್ಯೂಬ್ ಥಂಬ್ನೇಲ್ ಫಾರ್ productivity video. So something like this they will write and they ask you to generate the image. So ಈ ಥರ ಮಾಡಿದ್ರಿ ಅಂತಂದರೆ it will be very generic and it won't be that good one. Okay, and that is why what you have to do, you have to give a proper instruction. So for that also I have written a prompt for you guys. Let me show you that.
ಸೊ ನಾ ಇಲ್ಲಿ ಒಂದು ಪ್ರಾಂಪ್ಟನ್ನು ಬರೆದಿದ್ದೇನೆ. ಸೊ ವಾಟ್ ಐ ಹ್ಯಾವ್ ರಿಟನ್, create a high contrast YouTube thumbnail for productivity video. Subject, a stressed young man sitting at a messy desk with a clock showing time running out. Style, cinematic, dramatic, high detailed and realistic. Paper scattered, laptop open, dark background. So I have mentioned everything clearly what exactly I want. ಸೊ ಇಲ್ಲಿ ಲಾಸ್ಟಲ್ಲಿ ನೋಡ್ತಿರ್ಬೋದು, ನಾ ಆಸ್ಪೆಕ್ಟ್ ರೇಷಿಯೋನ ಮೆನ್ಷನ್ ಮಾಡಿದ್ದೇನೆ. ಜನರಲಿ ವಾಟ್ ಯೂಸ್ ಟು ಹ್ಯಾಪನ್, ಮೊದಲು ನಮಗಿಲ್ಲಿ ರೇಷಿಯೋ ಇರ್ತಿರ್ಲಿಲ್ಲ. ಲೈಕ್ ವಿ ನೆವರ್ ಹ್ಯಾಡ್ ಅ ರೇಷಿಯೋ ಆಪ್ಷನ್ ಇನ್ ಚಾಟ್ ಜಿ ಪಿ ಟಿ ಇಮೇಜ್ ಜನರೇಷನ್, ಬಟ್ ಇಟ್ ಹ್ಯಾಸ್ ಕಮ್ ಇನ್ 2.0. ಸೊ ಅದಕ್ಕೆ ಇಮೇಜ್ 2.0, ಚಾಟ್ ಜಿ ಪಿ ಟಿ ಇಮೇಜ್ 2.0 ಒಳಗಡೆ ಇದು ಅವೈಲೇಬಲ್ ಐತಿ. ಸೊ ಈ ಲೈನನ್ನು ನಾನು ರಿಮೂವ್ ಮಾಡ್ಬೋದು. ಐ ಕ್ಯಾನ್ ರಿಮೂವ್ ದಿಸ್ ಆ್ಯಂಡ್ ಐ ಕ್ಯಾನ್ ಜಸ್ಟ್ ಗೋ ಹಿಯರ್ ಆ್ಯಂಡ್ ಇಲ್ಲಿ ವೈಡ್ ಸ್ಕ್ರೀನ್ ಅಂತ ಸೆಲೆಕ್ಟ್ ಮಾಡಿದೆ ಅಂತಂದರೆ ನಮ್ಗೆ ಥಂಬ್ನೇಲ್ ಅದೇ ರೆಸಲ್ಯೂಷನ್ ಒಳಗಡೆ ಬರ್ತೈತಿ. ಸೊ ಲೆಟ್ ಮೀ ಎಂಟರ್ ದಿಸ್ ಆ್ಯಂಡ್ ಬಿಫೋರ್ ದ್ಯಾಟ್ ಯು ಕ್ಯಾನ್ ಆಲ್ಸೋ ಎಕ್ಸ್ಪ್ಲೋರ್ ಅದರ್ ಐಡಿಯಾಸ್. ಓಕೆ, ಇಲ್ಲಿ ಆಲ್ರೆಡಿ ಅದರ್ ಐಡಿಯಾಸ್ ಇದಾವೆ, ಇದನ್ನು ಕೂಡ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ let me enter this and see how this response would be. ಸೊ ಇವಾಗ ಚಾಟ್ ಜಿ ಪಿ ಟಿ ನಮ್ಗೆ ಇಮೇಜನ್ನು ಜನರೇಟ್ ಮಾಡಲಿಕ್ಕೆ ಶುರು ಮಾಡೈತಿ. ಇಟ್ ವಿಲ್ ಟೇಕ್ ಸಮ್ ಟೈಮ್. ಸೊ ಲೆಟ್ ಇಟ್ ಟೇಕ್ ಆ್ಯಂಡ್ ವಿ ವಿಲ್ ವೇಟ್ ಫಾರ್ ದಿಸ್. ಆಲ್ ರೈಟ್, ದಟ್ ವಾಸ್ ಆ್ಯಕ್ಚುಲಿ ಕ್ವಿಕ್. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ಆಸ್ ಐ ಇನ್ಸ್ಟ್ರಕ್ಟೆಡ್, this is one of the high retention thumbnail I could say. Look at the depth it has gone to, right? ಸಿ ಯಾವ ಥರ ಟೆಕ್ಸ್ಟ್ ಬರ್ತೈತಿ, ಯಾವ ಥರ ಎಕ್ಸಾಕ್ಟ್ ಆಗಿ ಬರ್ತೈತಿ. ಇಲ್ಲಿ ನೋಡ್ರಿ, ಫೋಕಸ್, ಪ್ಲಾನ್, ಎಕ್ಸಿಕ್ಯೂಟ್. ಇಟ್ ಹ್ಯಾಸ್ ಗಿವನ್ ದಟ್ ರಿಯಲ್ ಇಮ್ಯಾಜಿನೇಷನ್. ಯಾರಾದರೂ ಒಬ್ರು ಈ ಥಂಬ್ನೇಲನ್ನು ನೋಡಿದ್ರು ಅಂತಂದ್ರೆ, ಪ್ರೊಡಕ್ಟಿವಿಟಿ ಮೇಲೆ ವಿಡಿಯೋ ಸರ್ಚ್ ಮಾಡಿದಾಗ ಈ ಥಂಬ್ನೇಲ್ ಮಾಡಿದ್ರೆ ಅಂದ್ರೆ ದೇ ವಿಲ್ ಆಬ್ವಿಯಸ್ಲಿ ಕ್ಲಿಕ್ ಆನ್ ದಿಸ್ ವಿಡಿಯೋ. ಸೊ ಇದನ್ನು ನೀವು ಡೌನ್ಲೋಡ್ ಮಾಡ್ಬೋದು. ಇಲ್ಲಿ ಡೌನ್ಲೋಡ್ ಆಪ್ಷನ್ ಇರ್ತೈತಿ. ನೀವು ಇಲ್ಲಿ ಲೈಕ್ ಮಾಡ್ಬೋದು, ಡಿಸ್ಲೈಕ್ ಮಾಡ್ಬೋದು. ನಿಮ್ಗೇನಾದರೂ ರೆಸ್ಪಾನ್ಸ್ ಸರಿ ಬಂದಿಲ್ಲ ಅಂತಂದ್ರೆ ಆಸ್ಪೆಕ್ಟ್ ರೇಷಿಯೋ ನೀವು ಚೇಂಜ್ ಮಾಡ್ಬೋದು ಇಫ್ ಯು ವಾಂಟ್. ಫಸ್ಟ್ ನೀವು ಇವಾಗ 16:9 ಮಾಡಿದ್ರಿ. ಸೊ ನೀವು ಇವಾಗ ಇದನ್ನು ಒಂದು ಇನ್ಸ್ಟಾಗ್ರಾಮ್ ಪೋಸ್ಟಿಗೆ ಮಾಡಬೇಕಿದ್ರಿ ಅಂತಂದರೆ ಜಸ್ಟ್ ಯೂಸ್ ದಟ್ ಸ್ಕ್ವೇರ್ ಆಪ್ಷನ್. ಸೊ ಲೆಟ್ ಮೀ ಶೋ ಯು ದ್ಯಾಟ್ ಆಸ್ ವೆಲ್. ಸ್ಕ್ವೇರ್ ಅಂತ ಮಾಡಿದ್ರೆ, ಕ್ಲಿಕ್ ಮಾಡಿದ್ರಿ ಅಂತಂದರೆ, ಸೊ ನಾವು ಇಟ್ ವಿಲ್ ಕ್ರಿಯೇಟ್ ದ ಸೇಮ್ ಇಮೇಜ್ ಇನ್ ದ ಸ್ಕ್ವೇರ್ ರೇಷಿಯೋ. ಸೊ ಇದನ್ನು ನೀವು ಇನ್ಸ್ಟಾಗ್ರಾಮ್ ಒಳಗಡೆ, ಲಿಂಕ್ಡ್ಇನ್ ಒಳಗಡೆ ಯೂಸ್ ಮಾಡ್ಬೋದು. ಲೆಟ್ ಅಸ್ ಸಿ. ಇಟ್ ಈಸ್ ವೆರಿ ಯೂಸ್ಫುಲ್ ಫೀಚರ್. ಆ್ಯಂಡ್ ಇವಾಗ ಇಮೇಜ್ ಜನ್ರೇಷನ್ ಈ ಲೆವೆಲ್ಗೆ ಹೋಗ್ಬಿಟ್ಟೈತಲ್ಲ ಚಾಟ್ ಜಿ ಪಿ ಟಿ ಒಳಗಡೆ. ಯು ಕ್ಯಾನ್ ಕ್ರಿಯೇಟ್ ಎನಿಥಿಂಗ್ ದಟ್ ಯು ಇಮ್ಯಾಜಿನ್. ಆ್ಯಕ್ಚುಲಿ ಯು ಜಸ್ಟ್ ನೇಮ್ ಇಟ್. ಬಟ್ ಓನ್ಲಿ ಥಿಂಗ್, ನಮ್ಮ ಇನ್ಪುಟ್ ಮೇಲೆ ಡಿಪೆಂಡ್ ಇರ್ತೈತಿ ಎಲ್ಲ. ಲೈಕ್ ನಾವು ಸಿಂಗಲ್ ಲೈನ್ ಒಳಗಡೆ ಏನಾದರೂ ಬರೆದ್ವಿ ಅಂತಂದ್ರೆ ವಿ ವೋಂಟ್ ಗೆಟ್ ದಟ್ ಗುಡ್ ರೆಸ್ಪಾನ್ಸಸ್. ಅದೇ ನಾವೇನಾದರೂ ಪ್ರಾಪರ್ ಆಗಿ ಅದಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಟ್ವಿ ಅಂತಂದ್ರೆ, ಲೈಕ್ ಐ ಹ್ಯಾವ್ ಗಿವನ್ ಹಿಯರ್, ಲೈಕ್ ಪ್ರಾಪರ್ಲಿ ಎಕ್ಸಾಕ್ಟಾಗಿ ನನಗೆ ಏನು ಬೇಕಾ, ಏನು ಟೆಕ್ಸ್ಟ್ ಬೇಕಾ, ಯಾವ ಕಲರ್ ಬೇಕಾ, ಬ್ಯಾಕ್ಗ್ರೌಂಡ್ ಯಾವ ಥರ ಇರ್ತೈತಿ, ಯಾವ ಥರ ಇರ್ತೈತಿ, ಸಿನಿಮ್ಯಾಟಿಕ್ ಬೇಕು, ಡ್ರಾಮ್ಯಾಟಿಕ್ ಬೇಕು, ಸಿಂಪಲ್ ಬೇಕು, ಈ ಥರ ನಾವು ಪ್ರಾಪರಾಗಿ ಆನ್ಸರ್ ಮಾಡಿದ್ವಿ ಅಂತಂದ್ರೆ ಇಟ್ ವಿಲ್ ಗಿವ್ ಯು ದ ಬೆಸ್ಟ್ ರಿಸಲ್ಟ್ಸ್. ಯು ಕ್ಯಾನ್ ಸಿ ಇವಾಗಿದ 1/1 ಒಳಗಡೆ ನಮ್ಗೆ ಪ್ರಾಪರಾಗಿ ಮಾಡಿಕೊಟ್ಟೈತಿ. ಸೊ ದಿಸ್ ಇಸ್ ಹೌ ಯು ಯೂಸ್ ದಿ image generation model in ChatGPT. Okay, now let us move on to the next section, which is our canvas section. Okay, so ಇವಾಗ ಕ್ಯಾನ್ವಾಸ್ ಯಾವ ಥರ ಯೂಸ್ ಮಾಡೋದು ಅಂತೇಳಿ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಇಲ್ಲಿ ಮೋರ್ ಮೇಲೆ ಕ್ಲಿಕ್ ಮಾಡಿ ಕ್ಯಾನ್ವಾಸನ್ನು ಕ್ಲಿಕ್ ಮಾಡಿರಿ. ಸಪೋಸ್ ಅನ್ಕೊಡ್ರಿ ನೀವು ಸ್ಟೂಡೆಂಟ್ ಇದ್ದೀರಿ, ನೀವು ನಿಮ್ಮ ಯಾವುದೊಂದು ಟಾಪಿಕ್ ಮೇಲೆ ನೋಟ್ಸನ್ನು ರೆಡಿ ಮಾಡಕತ್ತಿದ್ದೀರಿ. ಸೊ ಹೌ ಡು ವಿ ಕ್ರಿಯೇಟ್ ದ್ಯಾಟ್? ಸೊ ಲೆಟ್ ಮೀ ಪುಟ್ ದ ಪ್ರಾಂಪ್ಟ್ ಹಿಯರ್. ಸೊ ನಾ ಇವಾಗ ಇಲ್ಲಿ ಆ್ಯಕ್ಟ್ ಆಸ್ ಅ ಟೀಚರ್ ಆ್ಯಂಡ್ ಕ್ರಿಯೇಟ್ ಅ ಸಿಂಪಲ್ ನೋಟ್ಸ್ ಫಾರ್ ಫೋಟೋಸಿಂಥಸಿಸ್ ಫಾರ್ ಅ ಸ್ಟೂಡೆಂಟ್, ಇದನ್ನು ಮಾಡಿದ್ದೇನೆ. ಸೊ ನಾವು ಲೆಟ್ ಮೀ just hit enter and see how the response will be. You will see the response actually, differences here. ನೀವು ನೋಡ್ತಿರ್ಬೋದು, ನಾನು ನಾರ್ಮಲ್ ಚಾಟ್ ಮಾಡ್ತಿರ್ಬೇಕಾದ್ರೆ ಇದು ಜಸ್ಟ್ ಚಾಟ್ ವಿಂಡೋ ಒಳಗಡೆ ರೆಸ್ಪಾನ್ಸ್ ಕೊಡಾಕತ್ತಿದ್ದೆ. ಬಟ್ ಇವಾಗ ಇದೋ ಒಂದು ಡಾಕ್ಯುಮೆಂಟನ್ನು ಕ್ರಿಯೇಟ್ ಮಾಡೈತೆ, ಇಫ್ ಯು ಕುಡ್ ಸಿ ರೈಟ್. ಸೊ ದೇರ್ ಇಸ್ ಅ ಡಾಕ್ಯುಮೆಂಟ್. ನೀವು ಇದನ್ನು ಕಾಪಿ ಮಾಡ್ಬೋದಾ, ಇದನ್ನು ಡೌನ್ಲೋಡ್ ಮಾಡ್ಬೋದಾ, ಇದನ್ನು ಎಡಿಟ್ ಮಾಡ್ಬೋದಾ? ಸೊ ದಟ್ ಈಸ್ ವಾಟ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಫಸ್ಟ್. ಸೊ ಎಡಿಟ್ ಮಾಡಬೇಕು. ಸಪೋಸ್ ಇದ್ರೊಳಗಡೆ ಏನೋ ಒಂದು ಥಿಂಗ್ ನಿಮ್ಗೆ ಹಿಡಿಸಿಲ್ಲ, ಲೈಕ್ ಯು ವಾಂಟ್ ಟು ಆ್ಯಡೆಡ್ ಸಮಥಿಂಗ್ ಆರ್ ಸಮಥಿಂಗ್ ಯು ವಾಂಟ್ ಟು ಚೇಂಜ್. ಸೊ ಅವಾಗ ಏನು ಮಾಡಬೇಕಂದ್ರೆ ಇಲ್ಲಿ ಎಡಿಟ್ ಅಂತ ಕ್ಲಿಕ್ ಮಾಡಿರಿ. ಎಡಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ಇದನ್ನು ಚೇಂಜ್ ಮಾಡ್ಬೋದು. ಸಪೋಸ್ whatever you want. So sunlight, so you don't want this part, so you can remove this. So ಇದನ್ನು ರಿಮೂವ್ ಮಾಡ್ಬೋದಾ? ದೆನ್ ಇಟ್ ವಿಲ್ ಆಟೋಮೆಟಿಕ್ಲಿ ಸೇವ್. ಸೊ ವಾಟ್ ಎವರ್ ನೀವು ಇಲ್ಲಿ ಚೇಂಜಸ್ ಮಾಡ್ತಾರಲ್ಲ ಅದು ಸೇವ್ ಆಗ್ತದೆ. ನೀವು ಅದನ್ನು ಆ್ಯಕ್ಟಿವ್ ಆಗಿ ನೋಡಬೇಕು ಅಂತಂದರೆ ಇಲ್ಲಿ ಈ ಒಂದು ಆಪ್ಷನ್ ಐತಲ್ಲ, ಇದನ್ನು ಕ್ಲಿಕ್ ಮಾಡಿದ್ರಿ ಅಂತಂದರೆ ಸೊ ಇಟ್ ವಿಲ್ ಶೋ ನೀವು ಏನು ಡಿಲೀಟ್ ಮಾಡಿದ್ರಿ, ಏನು ಇಟ್ಟಿದ್ರಿ ಅಂತೇಳಿ. ಮೊದಲು ಈ ಥರ ಇತ್ತು, ಇವಾಗ ಈ ಥರ ಆಯಿತು ಅಂತೇಳಿ. ಆ್ಯಂಡ್ ಇಟ್ ವಿಲ್ ಗಿವ್ ಯುವರ್ ರಿಯಲ್ ಟೈಮ್ ಡೀಟೇಲ್ಸ್, ನೀವು ಎಲ್ಲಿ ಚೇಂಜ್ ಮಾಡಿದ್ರಿ, ಎಲ್ಲಿ ಏನು ಚೇಂಜ್ ಮಾಡಿಲ್ಲ ಅಂತೇಳಿ. ಸೊ ದಟ್ ಯು ಕ್ಯಾನ್ ಆಲ್ವೇಸ್ ಗೋ ಬ್ಯಾಕ್ ಆ್ಯಂಡ್ ಸಿ ಓಕೆ ವಾಟ್ ಐ ಹ್ಯಾವ್ ಎಕ್ಸಾಕ್ಟ್ಲಿ ಡನ್. ಬಿಕಾಸ್ ನೀವು ಭಾಳಷ್ಟು ಕೆಲಸ ಮಾಡ್ತಿರ್ಬೇಕಾದ್ರೆ ಮರಿದು ಕಾಮನ್ ಐತಿ. ಆ್ಯಂಡ್ ದೆನ್ ನೀವು ಇದನ್ನು ಶೇರ್ ಮಾಡ್ಬೋದಾ, ಅಗೇನ್ ಕಾಪಿ ಲಿಂಕ್ ಮಾಡಿ ಶೇರ್ ಮಾಡ್ಬೋದಾ, ಇದನ್ನು ಕಾಪಿ ಮಾಡ್ಬೋದು. ದೆನ್ ಯು ಕ್ಯಾನ್ ಡೌನ್ಲೋಡ್ ದಿಸ್
ಪ್ರೀವಿಯಸ್ ನೀವು ಇದನ್ನು ಡೌನ್ಲೋಡ್ ಮಾಡ್ಬೋದು PDF ಒಳಗಡೆ, ವರ್ಡ್ ಡಾಕ್ಯುಮೆಂಟ್ ಒಳಗಡೆ ಅಥವಾ ಮಾರ್ಕ್ ಡೌನ್ ಒಳಗಡೆ. ಸೊ ದಿಸ್ ಇಸ್ ಹೌ ಯು ಯೂಸ್ ಇಟ್. ಆ್ಯಂಡ್ ಸಿಮಿಲರ್ ವೇ ನೀವು ಯಾವುದೂ ಕೋಡನ್ನು ಬರೆದ್ರಿ ಅಂತಂದ್ರೆ ಅದು ಕೂಡ ನೀವು ಇಲ್ಲಿ ಎಡಿಟ್ ಮಾಡ್ಬೋದು. ಲೆಟ್ ಮಿ ಜಸ್ಟ್ show you that example as well. Let me ask it to write me a simple code, write a Python code, Python code for code for a snake game. Let's do snake game. When I was a kid, I used to play a lot of time this one. So let me enter this. ಸೊ ಇವಾಗ ನಾ ಇದಕ್ಕೆ ಕೇಳಿದಾನೆ. ಸೊ ಇದು ಬರೀಲಿಕ್ಕತ್ತೈತಿ. ಸಿ, ಯು ಕ್ಯಾನ್ ಸಿ ಇಟ್ ಈಸ್ ರೈಟಿಂಗ್ ದ ಕೋಡ್ ಇನ್ ಅ ರಿಯಲ್ ಟೈಮ್. ಇಟ್ ಈಸ್ ಜಸ್ಟ್ ಅಮೇಝಿಂಗ್. ಸೊ ನೀವು ಇವಾಗ ಕೋಡ್ ಯಾವಾಗ ಬರೀತಾರಲ್ಲ ಅವಾಗ ಇದನ್ನು ನೀವು ರನ್ ಮಾಡ್ಬೋದಾ, ಇಲ್ಲೇ ಡೌನ್ಲೋಡ್ ಮಾಡ್ಬೋದು, ಅಗೇನ್ ಎಡಿಟ್. ಲೆಟ್ ಮಿ ರನ್ ಫಸ್ಟ್. ನಾ ಇವಾಗ ಇದನ್ನು ರನ್ ಮಾಡಿದೆ. ರನ್ ಮಾಡಿದ ತಕ್ಷಣ ಲೆಟ್ ಸಿ ಇಫ್ ಇಟ್ ವರ್ಕ್ಸ್ ಹಿಯರ್. ಐ ಆಮ್ ನಾಟ್ ಶೂರ್. ಸೊ ಇಟ್ ಈಸ್ ಇನಿಷಿಯಲೈಸಿಂಗ್ ದ ಎನ್ವೈರ್ಮೆಂಟ್. ಓಕೆ, it's running packages. Okay, it is running. Very nice. Let me expand this. So it is basically running. So until then I will explain other things. Let's not waste the time. Okay, ಸೊ ನೀವು ಇವಾಗ ಇದನ್ನ ಏನೋ ಕಾಪಿ ಮಾಡ್ಬೋದು, ಆಮೇಲೆ ಎಡಿಟ್ ಮಾಡ್ಬೋದು ಇತ್ತಂದ್ರೆ ಎಡಿಟ್ ಮಾಡ್ಬೋದು. ಇವಾಗ ಕೋಡ್ ರನ್ ಆಗಕತ್ತಿದ್ದ ಸ್ಟಾಪ್ ಮಾಡ್ಬೋದು. ಸೊ ಯು ಕ್ಯಾನ್ ಎಕ್ಸ್ಪೆರಿಮೆಂಟ್ ದ್ಯಾಟ್ ದ ಕೋಡ್ ರನ್ನಿಂಗ್. ಇಟ್ ವಿಲ್ ಟೇಕ್ ಟೈಮ್. ಸೊ ಐ ಡೋಂಟ್ ವಾಂಟ್ ಟು ವೇಸ್ಟ್ ಯು ಗೈಸ್ ಟೈಮ್. ಸೊ ಲೆಟ್ ಮಿ ಸ್ಟಾಪ್ ದ್ಯಾಟ್. ಸೊ ನೀವು ಇದನ್ನು ಎಡಿಟ್ ಕೂಡ ಮಾಡ್ಬೋದು. ಇಫ್ ಯು ಗೋ ಬ್ಯಾಕ್ ಹಿಯರ್ ರೈಟ್, ಸೊ ನೀವು ಇದನ್ನು ಎಡಿಟ್ ಕೂಡ ಮಾಡೋದು. ನಾನು ಇದನ್ನು ಕ್ಲೋಸ್ ಮಾಡ್ತೇನೆ. ಕ್ಲೋಸ್ ಮಾಡಿ ಇಲ್ಲಿ ಎಡಿಟ್ ಅಂತ ಕ್ಲಿಕ್ ಮಾಡಿದೆ ಅಂತಂದರೆ ಸೊ ಇಲ್ಲಿ ನಿಮ್ಗೆ ಒಂದು ಏನೋ ಕೋಡ್ ಎಡಿಟರ್ ಥರ ನಿಮ್ಗೆ ಆಪ್ಷನ್ ಸಿಗ್ತೈತಿ. ಇಲ್ಲಿ ನೀವು ಇದನ್ನು ಚೇಂಜ್ ಮಾಡ್ಬೋದು. ಅಪ್ಡೇಟ್ ಇದ್ದಲ್ಲಿ ನೀವು ಆ್ಯಡ್ ಸಮಥಿಂಗ್ ವಾಟ್ ಎವರ್ ದಟ್ ಈಸ್ ದೇರ್, ಬಟ್ ಯು ಕ್ಯಾನ್ ಆ್ಯಡ್ ವಾಟ್ ಎವರ್ ದ ಚೇಂಜಸ್ ದಟ್ ಯು ವಾಂಟ್ ಟು ಡೂ, ನೀವು ಅದನ್ನು ಇಲ್ಲಿ ಮಾಡ್ಬೋದು. ಓಕೆ, ಸೊ ಲೆಟ್ಸ್ ಡೂ ದಿ ಅಪ್ಡೇಟ್ ಓನ್ಲಿ ರೈಟ್. ಸೊ ದೆನ್ if you want to run the code again, ನೀವು ಕೋಡ್ ರನ್ ಮಾಡಿ ಚೆಕ್ ಮಾಡ್ಬೋದು. ಇಫ್ ಇಟ್ ಈಸ್ ವರ್ಕಿಂಗ್ ಡಿಬಗ್ ಮಾಡ್ಬೋದು. ಸೊ ಎಲ್ಲನೂ ನೀವು ಇಲ್ಲಿ ಮಾಡ್ಬೋದು. ಇಟ್ಸ್ ಲೈಕ್ ಅ IDE. ಓಕೆ, ಇಟ್ ಆ್ಯಕ್ಟ್ಸ್ ಲೈಕ್ ಅನ್ IDE. ಸೊ ಈ ಥರ ನೀವು ಕ್ಯಾನ್ವಾಸನ್ನು ಯೂಸ್ ಮಾಡ್ಬೋದು ChatGPT ಒಳಗಡೆ. ಸೊ ಲೆಟ್ಸ್ ಸಿ ಅವರ್ ರಿಸರ್ಚ್ ವೇರ್ ಇಟ್ ಹ್ಯಾಸ್ ಕಮ್. ಸೊ ರಿಸರ್ಚ್ ಇನ್ನೂ ನಡೀಲಿಕ್ಕತ್ತೈತಿ. ಆ್ಯಸ್ ಐ ಸೆಡ್ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್. ಸಿ, ಇಟ್ ಈಸ್ ಸ್ಟಿಲ್ ದೇರ್. ಲೆಟ್ ಅಸ್ wait for some more time for this research to come out. Let us move on to the next section, which will be our final section, which is about quizzes. As I said, I will tell you about this, right? So let's go here and check, click on the quizzes. So suppose ಅನ್ಕೊಡ್ರಿ ನೀವು ಯಾವುದೋ ಒಂದು ಟಾಪಿಕ್ ಮೇಲೆ ಸ್ಟಡಿ ಮಾಡಿದಿರಿ, ಆ ಟಾಪಿಕ್ ಮೇಲೆ ನಿಮ್ಗೆ ಇವಾಗ ಒಂದು ಕ್ವಿಜ್ ಅನ್ನು ರೆಡಿ ಮಾಡಬೇಕಾಗಿತ್ತು. ಸೊ ಇಟ್ ಇಸ್ ವೆರಿ ಸಿಂಪಲ್. ಲೆಟ್ ಮಿ ರೈಟ್ ಸಮಥಿಂಗ್ ಲೈಕ್ ಕ್ರಿಯೇಟ್ ಕ್ವಿಜ್ ಅಬೌಟ್ photosynthesis, right? Synthesis. ಓಕೆ, ಸೊ ಇವಾಗ ನಾನು ಇದನ್ನು ಎಂಟ್ರ್ ಕೊಡ್ತೇನೆ. ಎಂಟ್ರ್ ಕೊಟ್ಟ ತಕ್ಷಣ ಇದೇನು ಮಾಡ್ತೈತೆ ಅಂದರೆ ನಮಗೊಂದು ಫ್ಲ್ಯಾಶ್ ಕಾರ್ಡನ್ನು ರೆಡಿ ಮಾಡಿಕೊಡ್ತೈತಿ. ನೀವು ಡೈರೆಕ್ಟಾಗಿ ಅಲ್ಲಿಂದನೇ ಕ್ವಿಝನ್ನು ತೊಗೊಳ್ಬೋದು, ಲೈವ್ ಪ್ರಾಕ್ಟೀಸ್ ಮಾಡ್ಬೋದು. ಸೊ ವಾಟ್ ಈಸ್ ದ ಪ್ರೈಮರಿ ಪರ್ಪಸ್ ಆಫ್ ಫೋಟೋಸಿಂಥಸಿಸ್ ಪ್ಲಾಂಟ್? ಪ್ರೊಡ್ಯೂಸ್ ಆಕ್ಸಿಜನ್ಸ್. ಐ ಡೋಂಟ್ ನೋ ಅಬೌಟ್ ದಿಸ್, ಬಟ್ ಐ ಜಸ್ಟ್ ಆನ್ಸರ್ ದಿ ಫಸ್ಟ್ ಒನ್. ಸೊ ಇಟ್ ಈಸ್ ನಾಟ್ ದಿ ರೈಟ್ ಆನ್ಸರ್. So the answer is think about no, it is not telling the answer. It is saying think more about how plants can make their own food. So release the carbon dioxide. No. Okay, the second answer is the correct one. So now correct kottaga green alli bartati, wrong kottaga red alli bartati. So this beautifully it is. So just one simple prompt in that nimga ಒಂದು ಕ್ವಿಜ್ ರೆಡಿ ಆಗಿ ಬರ್ತೈತಿ. ಸೊ ಈ ಥರ ನೀವು ಮಲ್ಟಿಪಲ್ ಕ್ವಿಜಸನ್ನು ಟ್ರೈ ಮಾಡಿರಿ ಆ್ಯಂಡ್ experiment multiple ways. Okay, so that is how you learn. So that's about the quizzes. Oh, as I said, that was the last part, but before that let me show you a couple of other things. I was about to forget about that. So first thing first, ನೀವು ಇಲ್ಲಿ ಇನ್ನೊಂದೆರಡು ಆಪ್ಷನ್ ನೋಡ್ತಿರ್ಬೋದು, GPTs ಮತ್ತು ಆ್ಯಪ್ಸ್. ಸೊ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಯು ವಿಲ್ ಗೋ ಟು ದಿ ಆ್ಯಪ್ ಸ್ಟೋರ್, ಸಿಮಿಲರ್ ಟು ಆ್ಯಪ್ ಸ್ಟೋರ್ ಇನ್ ಅವರ್ ಮೊಬೈಲ್ ಫೋನ್ಸ್. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ವೇರಿಯಸ್ ಆಪ್ಷನ್ಸ್ ಕಾಣಿಸ್ತಾವ. ಲೈಕ್ ಯು ಕ್ಯಾನ್ ಯೂಸ್ ಎನಿ ಆಫ್ ದೀಸ್ ಇಫ್ ಯು ವಾಂಟ್. ಸೊ ಅದ್ರ ಮೇಲೆ ನೀವು ಈ ಟೂಲ್ಸ್ಗಳನ್ನು ಅಥವಾ ಈ ಆ್ಯಪ್ಸ್ಗಳನ್ನು ನಿಮ್ಮ ಚಾಟ್ ಒಳಗಡೆ ಯೂಸ್ ಮಾಡ್ಬೋದು. ಲೆಟ್ ಮೀ ಶೋ ಯು ದ ಒನ್ ಕ್ಯಾನ್ವಾ. ಸೊ ಕ್ಯಾನ್ವಾನ ಇಲ್ಲಿ ಆಲ್ರೆಡಿ ಸೆಲೆಕ್ಟ್ ಮಾಡಿದ್ದೇನೆ, ರೈಟ್? ಸೊ ಐ ಹ್ಯಾವ್ ಸೆಲೆಕ್ಟೆಡ್ ದಿಸ್ ಕ್ಯಾನ್ವಾ, ರೈಟ್? ಸೊ ನಾ ಇಲ್ಲಿ ಏನು ಮಾಡ್ತೇನೆ ಅಂದರೆ ಸ್ಟಾರ್ಟ್ ಚಾಟ್ ಅಂತ ಮಾಡ್ತೇನೆ. ಸೊ ನಾ ಇಲ್ಲಿ ಇವಾಗ ನಾ ಏನು ಇಲ್ಲಿ ಪ್ರಾಂಪ್ಟ್ ಬರಿತಾನಲ್ಲ, ಇದಕ್ಕೆ ಕ್ಯಾನ್ವಾ ಒಳಗಡೆ ಡೈರೆಕ್ಟಾಗಿ ಕನೆಕ್ಟ್ ಆಗಕತ್ತಿರ್ತೈತೆ. ಮೇ ಬಿ ಇಟ್ ಮೈಟ್ ಆಸ್ಕ್ ಮೀ ಟು ಲಾಗಿನ್ ಟು ಕ್ಯಾನ್ವಾ. ಐ ಆಮ್ ನಾಟ್ ಶೂರ್. ಲೆಟ್ ಮಿ ಟ್ರೈ ದಿಸ್. ಕ್ರಿಯೇಟ್ ಎ poster about AI.
AI Summit. Let's see. Okay, let me enter. ಸೊ ಇವಾಗ ಡೈರೆಕ್ಟಾಗಿ ಕ್ಯಾನ್ವಾ ಜೊತೆ ನಾನು ಚಾಟ್ ಮಾಡಕತ್ತಿದ್ದೇನೆ. ಓಕೆ, ಇಟ್ ಇಸ್ ಡೈರೆಕ್ಟ್ಲಿ ಕ್ರಿಯೇಟಿಂಗ್. ಐ ಡೋಂಟ್ ಥಿಂಕ್ ಸೊ ಇಟ್ ವಿಲ್ ಬಿ ಆಸ್ಕಿಂಗ್. ಓಕೆ, ಕ್ಯಾನ್ವಾ ಜನರೇಟ್ ರಮೇಶ್ ಜನರೇಟ್ AI Summit poster in Canva, create a professional events details. Okay, so generated design, I have given the access. I mean, I just said yes, go ahead. So now let's see. Okay, so ಇವಾಗ ಇದು ಜನರೇಟ್ ಮಾಡಕತ್ತೈತಿ. It will take some time. See, all these image generation, deep research, thinking, ಇದೆಲ್ಲ ಸ್ವಲ್ಪ ಟೈಮ್ ತೊಗೊಳ್ತೈತಿ. ಸೊ ವಿ ಹ್ಯಾವ್ ಟು ಬಿಯರ್ ದ್ಯಾಟ್ ಆ್ಯಂಡ್ ವಿ ಹ್ಯಾವ್ ಟು ಬಿ ಐಡಲ್ ಫಾರ್ ದ್ಯಾಟ್ ಟೈಮ್. ಸೊ ಅಂಟಿಲ್ ದೆನ್ ಲೆಟ್ಸ್ ಲುಕ್ ಅಟ್ ದಿ ಓಕೆ, ಐ ಥಿಂಕ್ ಇಟ್ ಹ್ಯಾಸ್ ಡನ್. ಸೊ ಇವಾಗಿದೆ ಮಲ್ಟಿಪಲ್ ಪೋಸ್ಟರ್ಸನ್ನು ರೆಡಿ ಮಾಡಿದ್ದೆ. ಸಪೋಸ್ ನಾನು ಫಸ್ಟ್ ಮೇಲೆ ಕ್ಲಿಕ್ ಮಾಡ್ತೇನೆ, ನಾವು ಇದನ್ನು ಎಡಿಟ್ ಮಾಡಬೇಕಿತ್ತು ಅಂತಂದ್ರೆ ಐ ಕ್ಯಾನ್ ಜಸ್ಟ್ ಓಪನ್ ಇನ್ ಕ್ಯಾನ್ವಾ ಅಂತೇಳಿ ಕ್ಲಿಕ್ ಮಾಡಿದೆ ಅಂತಂದ್ರೆ ಇಟ್ ವಿಲ್ ಡೈರೆಕ್ಟ್ಲಿ ಓಪನ್ ದ ಕ್ಯಾನ್ವಾ ಆ್ಯಂಡ್ ದಟ್ ಪರ್ಟಿಕ್ಯುಲರ್ ಪೇಜ್ ಓನ್ಲಿ. ನಾ ಇಲ್ಲಿ ಇದನ್ನು ಎಡಿಟ್ ಮಾಡ್ಬೋದು, ವೆನ್ಯೂ ಅದೆಲ್ಲ ಇಲ್ಲಿ ನಾವಿಲ್ಲಿ ಎಡಿಟ್ ಮಾಡಿ ಡೌನ್ಲೋಡ್ ಮಾಡ್ಬೋದು. ಯು ಕ್ಯಾನ್ ಎಕ್ಸ್ಪೆರಿಮೆಂಟ್ ಮೋರ್ ಆನ್ ದಿಸ್. ನೌ ವಿ ಹ್ಯಾವ್ ಆಲ್ಮೋಸ್ಟ್ ಕಮ್ ಟು ದ ಎಂಡ್ ಆಫ್ ಅವರ್ ಕೋರ್ಸ್, ಬಟ್ ಸ್ಟಿಲ್ ಅವರ್ ರಿಸರ್ಚ್ ಈಸ್ ಗೋಯಿಂಗ್ ಆನ್. ಲೆಟ್ಸ್ ಸಿ ವೇರ್ ಇಟ್ ಈಸ್. ಓಕೆ, ಸೊ ಎಸ್, ಇಟ್ ಹ್ಯಾಸ್ ಕಂಪ್ಲೀಟೆಡ್. ಸೊ ನಾವು ಐ ಕುಡ್ ಸಿ ಇಟ್ ಟುಕ್ 18 minutes 33 citations. ನೋಡ್ರಿ, ನಾವು ರಿಸರ್ಚನ್ನು ರನ್ ಮಾಡಿದ್ವಿ 18 ನಿಮಿಷದ ಹಿಂದ್ಗಡೆ. ಇವಾಗ ಅದೊಂದು ರಿಸರ್ಚ್ ರೆಡಿಯಾಗಿ ಬಂದೈತಿ. ಇದನ್ನು ನೀವು ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಬೋದಾ. ನಾನು ಇವಾಗ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾನೆ, ಕ್ಲಿಕ್ ಮಾಡಿ. ಯು ಕ್ಯಾನ್ ಸಿ ಲಾಟ್ ಆಫ್ ಥಿಂಗ್ಸ್, ಲಾಟ್ ಆಫ್ ಇನ್ಫಾರ್ಮೇಷನ್. ಸಿ, ದರ್ ಇಸ್ ಸಮ್ ದಿಸ್ ಥಿಂಗ್, ಫ್ಲೋ ಚಾರ್ಟ್, ಲಾಟ್ ಆಫ್ ಥಿಂಗ್ಸ್ ವಿಲ್ ಬಿ ದೇರ್. ಸಮ್ಟೈಮ್ಸ್ ಇಲ್ಲಿ ನಿಮ್ಗೆ ಚಾರ್ಟ್ಸ್ ಅದೆಲ್ಲ ಬರ್ತೈತಿ. ಇದನ್ನು ಎಕ್ಸ್ಪ್ಲೇನ್ ಮಾಡಿ ನೀವು ಇದನ್ನು ನೋಡ್ಬೋದು. ಓಕೆ, ಆ್ಯಂಡ್ ದೆನ್ ನೀವು ಇಲ್ಲಿ ಇದರೊಳಗಡೆ ಏನೆಲ್ಲ ರಿಸೋರ್ಸಸ್ ಇರ್ತೈತಲ್ಲ ಅದನ್ನು ಇಲ್ಲಿ ನೋಡ್ಬೋದು. ಸೋರ್ಸಸ್ ಆ್ಯಂಡ್ ಆ್ಯಕ್ಟಿವಿಟಿ, ಇಲ್ಲಿ ಎಲ್ಲ ಸೋರ್ಸಸ್ಗಳನ್ನು ನೀವು ಫೈಂಡ್ ಔಟ್ ಮಾಡ್ಬೋದು. ಆಮೇಲೆ ಇದನ್ನು ಡೌನ್ಲೋಡ್ ಮಾಡ್ಬೋದು. ಇಲ್ಲಿ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದ್ರೆ ಅಂತಂದ್ರೆ ವರ್ಲ್ಡ್ ಒಳಗಡೆ, PDF ಒಳಗಡೆ, ಮಾರ್ಕ್ಡೌನ್ ಒಳಗಡೆ ಡೌನ್ಲೋಡ್ ಮಾಡ್ಬೋದು. ಸೊ ದ್ಯಾಟ್ಸ್ ಅಬೌಟ್ ChatGPT. ನಾನು ನಿಮ್ಗೆ ಈ ವಿಡಿಯೋ ಒಳಗಡೆ ಲಾಗಿನ್ನಿಂದ ಹಿಡಿದು ಪ್ರಾಜೆಕ್ಟ್ಸ್ ಯಾವ ಥರ ಕ್ರಿಯೇಟ್ ಮಾಡೋದು, ಡೀಪ್ ರಿಸರ್ಚ್ ಯಾವ ಥರ ಮಾಡೋದು, ಇಮೇಜಸ್ ಯಾವ ಥರ ಕ್ರಿಯೇಟ್ ಮಾಡೋದು, ಪರ್ಸನಲೈಸೇಷನ್ ಯಾವ ಥರ ಮಾಡೋದು, ಪ್ರಾಂಪ್ಟ್ ಇಂಜಿನಿಯರಿಂಗ್ ಯಾವ ಥರ ವರ್ಕ್ ಆಗ್ತೈತಿ, ಯಾವ ಥರ ಪ್ರಾಂಪ್ಟ್ಸ್ ಬರಿಬೇಕು, ಎಲ್ಲನೂ ಡೀಟೇಲಾಗಿ ಸಿಂಪಲ್ ಕನ್ನಡದೊಳಗಡೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ವಿಡಿಯೋನ ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರಿ ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಚಾನಲ್ ಒಳಗೆ ನಿಮ್ಗೆ ಸಿಂಪಲ್ ಕನ್ನಡದೊಳಗಡೆ AI ಕಂಟೆಂಟನ್ನು ನಾವು ಭಾಳಷ್ಟು ಲೈನಪ್ ಮಾಡಿದ್ದೇವೆ. ವೇರಿಯಸ್ ಟಾಪಿಕ್ಸ್ ಮೇಲೆ ವಿಡಿಯೋಸ್ ಬರ್ತಾವೆ. ನಾವು ನೆಕ್ಸ್ಟ್ ಬರೋ ವಿಡಿಯೋ ಒಳಗಡೆ ಕ್ಲೌಡಿ, ಜೆಮಿನೈ, ಆಮೇಲೆ ChatGPT ಅದರ್ ವರ್ಷನ್ಸ್, ವೇರಿಯಸ್ ಥಿಂಗ್ಸನ್ನು ಡಿಸ್ಕಸ್ ಮಾಡ್ತೀವಿ. ಮತ್ತು ನೀವು ಏನಾದರೂ ಡೈಲಿ ಅಪ್ಡೇಟ್ಸ್ ಬೇಕಾಗಿತ್ತು ಅಂತಂದರೆ, ನಿಮಗೆ ಡೈಲಿ ಅಪ್ಡೇಟ್ಸ್ ಬೇಕಾಗಿತ್ತು ಅಂತಂದರೆ ನಮ್ಮ ವಾಟ್ಸಪ್ ಕಮ್ಯುನಿಟಿಯನ್ನು ಜಾಯ್ನ್ ಆಗಿರಿ. ಆಮೇಲೆ ನಮ್ಮ ನ್ಯೂಸ್ ಲೆಟರನ್ನು ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ನ್ಯೂಸ್ ಲೆಟರ್ ಸಬ್ಸ್ಕ್ರಿಪ್ಷನ್ ಲಿಂಕ್ ಆಮೇಲೆ ವಾಟ್ಸಪ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತಾನೆ. ಮತ್ತು ಇಲ್ಲಿ ವಾಟ್ಸಪ್ QR ಕೋಡ್ ಕೂಡ ಬರ್ತೈತಿ. ನೀವು ಇಲ್ಲಿ ಡೈರೆಕ್ಟಾಗಿ ಸ್ಕ್ಯಾನ್ ಮಾಡಿ ಕೂಡ ಜಾಯ್ನ್ ಆಗ್ಬೋದು. ವೆರಿ ಯೂಸ್ಫುಲ್ ಕಂಟೆಂಟನ್ನು ನಾವು ನಿಮಗೋಸ್ಕರ ಕನ್ನಡದೊಳಗಡೆ ತೊಗೊಂಡು ಬರೋಕತ್ತಿದ್ದೇವೆ. ನಮ್ಮ ಗುರಿ ಒಂದೇ ಏನು ಅಂತಂದರೆ ಕರ್ನಾಟಕದೊಳಗಡೆ ಪ್ರತಿಯೊಬ್ಬ ಮನುಷ್ಯನಿಗೂ AI ಬಗ್ಗೆ ಜ್ಞಾನ ತೊಗೊಂಡು ಬಂದು ಕೊಡಬೇಕು ಅಂತೇಳಿ. ಸೊ ಇದಕ್ಕೆ ನಿಮ್ಮ ಸಪೋರ್ಟ್ ಮಾಡಿರಿ. ಸೊ ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ AI ಟೂಲಿಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.